ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ಸ್ವಸ್ತಿ ಶ್ರೀರಸ್ತು ಮೇ ಶಸ್ತಂ ನಿಸ್ತುಲಾ ನಿಸ್ತುಲಾತ್ ಪುನಃ. ವಸ್ತುನೋ ಅವಸ್ತುನೋ ನಿತ್ಯಂ ಸಮಸ್ತೌ ವ್ಯಸ್ತಯೋಗತಃ. ಸೃಷ್ಟಿಸ್ಥಿತ್ಯಪ್ಯೇಹಾನಿಯತದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರಪ್ರಭೃತಿಸುರನರದ್ವೇಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷೌ ವ್ಯಪೇತಃ ಪೂರ್ಣಾನಂದಾವ್ಯಯೋ ಯೋ ಗುರುರಪಿ ಪರಮಶ್ಚಿಂತಯೇತಂ ಮಹಾಂತಂ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಖ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಧರ್ಮಃ ಪ್ರೋಜ್ಜಿತಕೈತವೋತ್ರ ಪರಮೋ ನಿರ್ಮತ್ಸರಾಣಾಂ ಸತಾಂ. ವೇದ್ಯಂ ವಾಸ್ತವಮತ್ರ ವಸ್ತು ಶಿವದಂ ತಾಪತ್ರಯೋನ್ಮೂಲನಂ. ಶ್ರೀಮದ್ಭಾಗವತೆ ಮಹಾಮುನಿಕೃತೆ ಕಿಂ ವಾ ಪರೈರೀಶ್ವರಃ. ಸದ್ಯೋ ಹೃದ್ಯವರುದ್ಧತೆತ್ರ ಕೃತಿಭಿಃ ಶುಶ್ರೂಷುಭಿಸ್ತತ್ಕ್ಷಣಾತ್. ನಿಗಮಕಲ್ಪತರೋರ್ಗಲಿತಂ ಫಲಂ ಶುಕಮುಖಾತಮೃತದ್ರವ ಸಂಯುತಂ. ಪಿಬತ ಭಾಗವತಂ ರಸಮಾಲಯಂ ಮುಹುರಹೋ ರಸಿಕಾಃ ಭುವಿ ಭಾವುಕಾಃ. ಯಯೈವೇದಂ ಸಚ್ಚಿನ್ನಿರುಪಮನಿಜಾನಂದನಿರತಂ ಪರಬ್ರಹ್ಮಾಪ್ಯಾದೌ ಗುಣಸಮತನೂರಾಪ್ಯಸೃಜತಿ. ಅವತ್ಯತ್ತಿ ಪೃಷ್ಠಾನ್ ಪದಮಪಿ ನಯತ್ಯಸ್ತ ವಿಪದಃ ಪರಬ್ರಹ್ಮಾಣಿ ಸಾ ನನು ವಿಜಯತೆ ಮದ್ಧೃತಿ ಸದಾ. ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯಶಾಲಿನಃ ಆನಂದತೀರ್ಥ ಭಗವತ್ಪಾದಾನ್ ವಂದೇ ನಿರಂತರಂ. ಭವತಿ ಯದನುಭಾವಾದೇಡಮುಕೋಪಿ ವಾಗ್ಮೀ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಯಸ್ಯ ವಾಕ್ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ. ಸೇವೇತಂ ಜಯಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ. ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೇ ಕಾಮಿತಾಶೇಷಕಲ್ಯಾಣ ಕಲನಾ ಕಲ್ಪಪಾದಪೌ. ಸತ್ಯಂ ಸತ್ಯಂ ಪುನಃ ಸತ್ಯಂ ವಿಷ್ಣುತೀರ್ಥಪ್ರಸಾದತಃ ಸರ್ವೇ ಕಾಮಾ ಭವಂತೇವ ಶಪಥೋ ಬಿಂಬಸನ್ನಿಧೌ. ಆಪಾದಮೌಳಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಹರಿ ಓಂ ಹರಿ ಓಂ ಹರಿ ಓಂ. ಯಃ ಕಶ್ಚನೇಶೋ ಬಲಿನೋऽन्तಕೋರಗಾತ್ ಪ್ರಚಂಡವೇಗಾದಭಿಧಾವತೋ ವೃಚಂ. ಭೀತಂ ಪ್ರಪನ್ನಂ ಪರಿವಾತಿ ಯದ್ಭಯಾತ್ ಮೃತ್ಯುಪ್ರದಾವತ್ತರಣಂ ತಮೀಮಹಿ. ಗಜೇಂದ್ರ ಮೊಸಳೆ ಕೈಯಲ್ಲಿ ಸಿಕ್ಕು. ಇನ್ನಾರೂ ಬಿಡಿಸುವವರಿಲ್ಲ ಈ ಪ್ರಪಂಚದಲ್ಲಿ. ನನ್ನನ್ನು ಬಂಧನದಿಂದ ಬಿಡಿಸಲಿಕ್ಕೆ ಪರಮಾತ್ಮನನ್ನು ಬಿಟ್ಟು ಇನ್ಯಾರಿಗೂ ಸಾಧ್ಯ ಇಲ್ಲ ಅಂತ ನಿರ್ಣಯ ಆಯಿತು. ನಿರ್ಣಯ ಆಗೋದಕ್ಕೇನೆ ಇಷ್ಟು ಕಾಲ ಹಿಡಿತವನಿಗೆ. ನಿರ್ಣಯ ಆದ ಮೇಲೆ ಉದ್ಧಾರ ಆಗಲಿಕ್ಕೆ ಬಹಳ ಕಾಲ ಆಗಿಲ್ಲ. ನಿರ್ಣಯ ಆದ ಮೇಲೆ ಅವನಿಗೆ ಉದ್ಧಾರ ಆಗಲಿಕ್ಕೆ ಬಹಳ ಕಾಲ ಹಿಡಿಲಿಲ್ಲ. ಆದರೆ ದೇವರೇ ನನ್ನನ್ನು ಉದ್ಧಾರ ಮಾಡುವವ ಅಂತನ್ನುವ ನಿರ್ಣಯ ಬರಲಿಕ್ಕೆ 1000 ವರ್ಷ ತಗೊಂತವನಿಗೆ. ಅದಕ್ಕಾಗಿ ಜ್ಞಾನೇನೈವ ಪರಂಪದಂ ಅಂದರು. ಜ್ಞಾನ ಬಹಳ ದೊಡ್ಡದು. ಯಥಾರ್ಥವಾದ ನಿಶ್ಚಯ ಜ್ಞಾನ ಬರಲಿಕ್ಕೆ ಬಹಳ ಕಷ್ಟ, ಬಹಳ ಜನ್ಮಗಳ ಕಾಲ ತಗೋತದೆ. ಆ ಜ್ಞಾನ ನಿರ್ಣಯ ಆಯಿತು ಅಂತ ಆಗಿಬಿಟ್ರೆ, ನಿರ್ಧಾರಿತ ಆಯಿತು ಅಂತ ಆದರೆ ಭಗವಂತನ ಅನುಗ್ರಹ ನಿಶ್ಚಿತವಾಗಿ ಸಿಗ್ತದೆ. ಈಗ ಅವನು ದೇವರನ್ನು ಸ್ತೋತ್ರ ಮಾಡಲಿಕ್ಕೆ ಶುರು ಮಾಡ್ತಾನೆ. ಅಲ್ಲ, ಆನೆಗೇನು ಜ್ಞಾನ ಅಂದರೆ ಪ್ರಾಗ್ಜನ್ಮನಿ ಅನುಶಿಕ್ಷಿತಂ. ಮತ್ತೆ ಕರ್ಮ ಸಿದ್ಧಾಂತ ಮತ್ತೆ ಹೇಳ್ತದೆ, ಹಿಂದಿನ ಜನ್ಮಗಳಲ್ಲಿ ಅವನು ಉಪದೇಶ ಪಡೆದವನು, ಭಗವಂತನ ಮಹಿಮೆಯನ್ನು ಚೆನ್ನಾಗಿ ತಿಳಿದವನು. ಈಗ ಮರ್ತಿದ್ದ. ಪ್ರಾಣಿ ಜನ್ಮ ಆದ್ದರಿಂದ ಮರೆತಿತ್ತವನಿಗೆ ಭಗವಂತ ಸ್ಮರಣೆ ಕೊಟ್ಟ. ಜಾತಿ ಸ್ಮೃತಿ ಅಂತ ಕರೀತಾರೆ. ಕೆಲವರಿಗೆ ಬರ್ತದೆ, ಜನ್ಮಾಂತರದ ಸ್ಮೃತಿ ಇರ್ತದೆ. ನಾನು ಹಿಂದಿನ ಜನ್ಮದಲ್ಲಿ ಇಂಥ ಜಾಗದಲ್ಲಿ ಹುಟ್ಟಿದ್ದೆ, ಇಂಥ ಊರಲ್ಲಿ ಹುಟ್ಟಿದ್ದೆ, ಇಂಥ ಹೆಸರಿನವನಾಗಿದ್ದೆ ಅಂತ ಹೇಳ್ತಾರೆ. ಹೋಗಿ ನೋಡಿದರೆ ಅದೆಲ್ಲ ಸತ್ಯ ಆಗ್ತದೆ. ವೈಜ್ಞಾನಿಕವಾಗಿ ಅನೇಕ ಸಂಶೋಧನೆಗಳಾಗಿದೆ ಅದರ ಮೇಲೆ. ಭೈರಪ್ಪನವರು ನಾಯಿ ನೆರಳು ಹೊರಟಿದ್ದೇ ಈ ಥೀಮ್ ಮೇಲೆ. ನಾಯಿ ನೆರಳು ಹೊರಟಿದ್ದೇ ಪುನರ್ಜನ್ಮದ
ಥೀಮ್ ಇಟ್ಕೊಂಡು ಹೊರಟ ಪುಸ್ತಕ. ಹಾಗಾಗಿ ಕೆಲವರಿಗೆ ಪೂರ್ತಿ ಜ್ಞಾನವೇ ನೆನಪು ಬರ್ತದೆ. ಇನ್ನು ಕೆಲವರಿಗೆ ಜನ್ಮಾಂತರದಲ್ಲಿ ಕಲಿತದ್ದು ಜನ್ಮಾಂತರದಲ್ಲಿ ಬೇಗ ಸಾಧನೆಗೆ ಅನುಕೂಲ ಆಗ್ತದೆ. ಕೆಲವರಿಗೆ ಒಂದೊಂದು ವಿದ್ಯೆ 10-20 ವರ್ಷ ಕಲಿತರೂ ಬರೋದಿಲ್ಲ. ಕೆಲವರಿಗೆ ಬೇಗ ಬಂದ್ಬಿಡ್ತದೆ. ಒಬ್ಬನು 10 ವರ್ಷದ ಕಲಿಯಕ್ಕಾಗದೇ ಇದ್ದದನ್ನು ಒಬ್ಬನು ಒಂದೇ ವರ್ಷದಲ್ಲಿ ಕಲಿತಾನೆ. ಕೆಲವರಿಗೆ ಗಣಿತ ಅಂದರೆ ಆಗೋದೇ ಇಲ್ಲ, ತಲಿಸೋಲ್ಲ. ಕೆಲವರಿಗೆ ಗಣಿತ ಅಂದರೆ ನೀರು ಕುಡ್ದಂಗೆ ಇರ್ತದೆ. ಕೆಲವರಿಗೆ ವೇದಾಂತದಲ್ಲೇ ಅಭಿರುಚಿ, ಕೆಲವರಿಗೆ ಸಂಗೀತದಲ್ಲೇ ಅಭಿರುಚಿ, ಬೇಗ ಸಂಗೀತ ಬರ್ತದೆ. ಇನ್ನು ಕೆಲವರಿಗೆ ಎಷ್ಟು ಕೇಳಿದರೂ ಎಷ್ಟು ಹಾಡಿದ್ರು ಸಂಗೀತ ಬರೋದೇ ಇಲ್ಲ. ಪಾಪ ಸಂಗೀತ ಬರೋದೇ ಇರೋದು ದೊಡ್ಡ ದೋಷ ಅಲ್ರಿ. ನಂಗೆ ಸಂಗೀತ ಬರೋದಿಲ್ಲ ಅಂತ ಜ್ಞಾನನೂ ಬರೋದಿಲ್ಲ ಅವರಿಗೆ. ನಾನು ಭಾಳ ಚೆನ್ನಾಗಿ ಹಾಡ್ತೀನಿ ಅಂತ ಭ್ರಮೆ ಒಳಗೆ ಹಾಡ್ಕೊಂಡು ಕೂತಿರ್ತಾರೆ. ಹಾಗಾಗಿ ಕೆಲವರಿಗೆ ಕೆಲವು ಬೇಗ ಬಂದುಬಿಡ್ತದೆ, ಇನ್ನು ಕೆಲವರಿಗೆ ಬರೋದಿಲ್ಲ. ಕಾರಣ ಏನು ಅಂದರೆ ಜನ್ಮಾಂತರದಲ್ಲಿ ಮಾಡಿದ ಸಾಧನೆಯ ಸಂಸ್ಕಾರದಿಂದ ವಿದ್ಯೆ ಬೇಗ ಒಲಿತದೆ. ಆ ವಿದ್ಯೆ ಅವರಿಗೆ ಬೇಗ ಬರ್ತದೆ. ಅದು ಜನ್ಮಾಂತರದಲ್ಲಿ ಕಲಿತ ವಿದ್ಯೆ ಸಂಸ್ಕಾರ. ಸಂಸ್ಕಾರವೇ ಮನುಷ್ಯನಿಗೆ ಕೊಡೋದು. ಹಾಗಾಗಿ ಸಂಸ್ಕಾರ ಕೊಡಬೇಕು. ಮಕ್ಕಳಿಗೆ ಸಂಸ್ಕಾರ ಕೊಡೋದು ಅಂತಂದರೆ ಸಣ್ಣವರಿದ್ದಾಗ ನಮಸ್ಕಾರ ಮಾಡಿಸೋದು ಕಲಿಸೋದು ಅಂತ ಅನ್ನೋದು ಇದೊಂದು ಸಂಸ್ಕಾರದ ಒಂದು ಭಾಗ ಅಷ್ಟೇ. ಸಂಸ್ಕಾರ ಎಷ್ಟು ಅನಂತ ಕಾಲಿನ ಸಂಸ್ಕಾರ ಇದೆ. ಆ ಸಂಸ್ಕಾರಕ್ಕನುಗುಣವಾಗಿಯೇ ಜೀವ ವರ್ತನೆ ಮಾಡೋದು. ಆಚಾರ್ಯ ಅಂತಾರೆ, ಸಂಸ್ಕಾರೋ ಬಲವಾನೇವ ಬ್ರಹ್ಮಾದ್ಯಾಪಿ ತದ್ವಶಃ ಅಥಾಪಿ ಶೂನ್ಯತಾ ಕರ್ತುಂ ಶಕ್ಯತೆ ಅತಿ ಪ್ರಯತ್ನತಃ ಅಂತ ಗೀತಾಭಟ್ಟದಲ್ಲಿ ಆಚಾರ್ಯ ಹೇಳುವ ಮಾತು. ಹಾಗಾಗಿ ಅವನಿಗೆ ಜನ್ಮಾಂತರದ ಭಗವಂತನನ್ನು ಕುರಿತು ತಾನು ಪಡೆದ ವಿದ್ಯೆ ಸ್ಮರಣೆ ಬಂತು. ಭಗವಂತನ ಸ್ತೋತ್ರ ಮಾಡ್ತಾನೆ. ಓಂ ನಮೋ ಭಗವತೆ ತಸ್ಮೈ ಯತ ಏತಚ್ಚಿದಾತ್ಮಕಂ ಪುರುಷಾಯ ಆದಿಬೀಜಾಯ ಪರೇಶಾಯ ಹಿ ಧೀಮಹಿ ಯಸ್ಮಿನ್ನಿದಂ ಯತಶ್ಚೇದಂ ಏನೇದಂಚೈದಂ ಸ್ವಯಂ ಯುವಸ್ಮಾತ್ ಪರಸ್ತಾಚ್ಚ ಪರಸ್ತಂ ಪ್ರಪದ್ಯೇ ಸ್ವಯಂಭುವಂ. ಯಸ್ಮಿನ್ನಿದಂ, ಈ ಜಗತ್ತು ಯಾರಲ್ಲಿ ಲಯ ಹೊಂತದೋ, ಯಾರಿಂದ ಹುಟ್ಟಿ ಬಂದಿದೆಯೋ ಮತ್ತು ಯಾರಲ್ಲಿ ವಾಸವಾಗಿದ್ದು ಪ್ರವೃತ್ತಿಯನ್ನು ಮಾಡ್ತದೋ, ಯಾರು ಈ ಪ್ರಪಂಚಕ್ಕೆ ಅಸ್ತಿತ್ವವನ್ನು ಕೊಡ್ತಾನೋ, ಯಾರು ಸ್ವತಂತ್ರನಾಗಿದ್ದಾನೋ, ಯಾರು ಈ ಮುಕ್ತಾಮುಕ್ತ ಪ್ರಪಂಚಕ್ಕಿಂತ ಉತ್ತಮನಾಗಿದ್ದಾನೋ ಅಂತಹ ಸ್ವಯಂಭುವಂ ಸರ್ವೋತ್ತಮನಾದ ಪರಮಾತ್ಮನನ್ನು ಶರಣು ಹೊಂತೇನೆ. ಯಸ್ವಾತ್ಮನೀದಂ ನಿಜಮಾಯರ್ಪಿತಂ ಕಚಿದ್ವಿಭಾದಂ ಕ್ವಚತತ್ತಿರೋಹಿತಂ ಅವಿದ್ಧದೃಕ್ಸಾಕ್ಷುಭಯಂ ತದೀಕ್ಷತೆ ಸಾತ್ಮಮೂಲೋ ಅವತು ಮಾಂ ಪರಾತ್ಪರಃ. ಈ ಜಗತ್ತು ಕೆಲವು ಸರ್ತಿ ಕಾಣ್ತದೆ, ಕೆಲವು ಸರ್ತಿ ಕಾಣೋದಿಲ್ಲ. ಪರಮಾತ್ಮನಿಗೆ ಎಲ್ಲ ಕಾಲದಲ್ಲೂ ಕಾಣ್ತದೆ. ಜೀವರಿಗೆ ಪ್ರಳಯ ಕಾಲದಲ್ಲಿ ಜಗತ್ತು ಕಾಣೋದೇ ಇಲ್ಲ, ಮಲಗಿರ್ತಾರೆ. ಎಚ್ಚರ ಇದ್ದಾಗಲೂ ನಾವು ಮಲಗಿದಾಗ ಜಗತ್ತು ಕಾಣೋದಿಲ್ಲ. ಹೀಗೆ ನಮಗೆ ಕೆಲವು ಸರ್ತಿ ಕಾಣೋದು ಕಾಣದೇ ಇರೋದು ಅಂತ ಅನ್ನೋ ಅವಸ್ಥೆ ಇರ್ತದೆ. ಆದರೆ ಭಗವಂತನಿಗೆ ತತ್ತಿರೋಹಿ ಎಂದಿಗೂ ಕಾಣೋದಿಲ್ಲ ಅಂತಿಲ್ಲ. ಯಾವಾಗಲೂ ಭಗವಂತನಿಗೆ ಯಾವಾಗಲೂ ನೋಡ್ತಾನೆ. ಆದ್ದರಿಂದಲೇ ಅವಿದ್ಧ ದೃಕ್ಸಾಕ್ಷಿ. ಅವನಿಗೆ ಜ್ಞಾನಕ್ಕೆ ಎಂದಿಗೂ ತಿರೋಧಾನ ಇಲ್ಲ, ಜ್ಞಾನ ಬಾಧಿತ ಆಗೋದಿಲ್ಲ ಅವನು. ಅಂತಹ ಪರಾತ್ಪರನಾದ ಅವನು ನನ್ನನ್ನು ರಕ್ಷಣೆ ಮಾಡಲಿ ಅಂತ ಸ್ತೋತ್ರ ಮಾಡಿ, ನ ವಿದ್ಯತೆ ಯಸ್ಯ ಚ ಜನ್ಮ ಕರ್ಮವ ನ ನಾಮರೂಪೇ ಗುಣದೋಷ ಏವವ ತಥಾಪಿ ಲೋಕಸ್ಯ ಚ ಸಂಭವಾಯ ಸಮಾಯಯ ತಾನ್ಯನುಕಾಲ ಮೃಚ್ಛತಿ. ನ ವಿದ್ಯತೆ ಯಸ್ಯ ಜನ್ಮ, ಅವನಿಗೆ ಜನ್ಮ ಇಲ್ಲ. ಪರಮಾತ್ಮನಿಗೆ ಈ ಜನ್ಮ ಇಲ್ಲ ಅಂದರೆ ಅನೇಕ ಅನಂತ ಅವತಾರ ತಗೊಂಡಾನಲ್ಲ ಅಂದರೆ ನಮ್ಮಂಥ ಜನ್ಮ ಇಲ್ಲ. ಕರ್ಮಾಧೀನವಾದ ಜನ್ಮ ಇಲ್ಲ. ನಾವು ಸತ್ಕರ್ಮ ಮಾಡಿದರೆ ಬ್ರಾಹ್ಮಣನಾಗಿ ಹುಟ್ಟಬೇಕು, ಇನ್ನೂ ಹೆಚ್ಚು ಪುಣ್ಯ ಮಾಡಿದರೆ ಒಳ್ಳೆಯ ಕುಲದಲ್ಲಿ ಹುಟ್ಟಬೇಕು. ದುಷ್ಕರ್ಮ ಮಾಡಿದರೆ ಪ್ರಾಣಿಗಳಲ್ಲಾಗಿ ಹುಟ್ಟಬೇಕು. ಇನ್ನೂ ಹೆಚ್ಚು ದುಷ್ಕರ್ಮ ಇದ್ದರೆ ಪ್ರಾಣಿಗಳಲ್ಲೇ ರೋಗವುಳ್ಳ ದುಃಖಿತವಾದ ಪ್ರಾಣಿಯಾಗಿ ಹುಟ್ಟಬೇಕು. ಹೀಗೆ ಕರ್ಮಾಧೀನವಾಗಿ ಜನ್ಮ ಬರ್ತದೆ. ನಮಗೆ ಸ್ವೇಚ್ಛೆಯಿಂದ ಜನ್ಮ ಸಿಗೋದಿಲ್ಲ. ಆದರೆ ಪರಮಾತ್ಮನಿಗೆ ಕರ್ಮಾಧೀನವಾದ ಜನ್ಮ ಇಲ್ಲ, ಸ್ವೇಚ್ಛಾನುಸಾರಿಯಾಗಿ ಅವತಾರ ತಗೋತಾನೆ. ಹಾಗಾಗಿ ಅವನಿಗೆ ಜನ್ಮ ಇಲ್ಲ. ನ ವಿದ್ಯತೆ ಯಸ್ಯ ಚ ಜನ್ಮ ಕರ್ಮವ, ಅವನಿಗೆ ಕರ್ಮನೂ ಇಲ್ಲ. ಅಲ್ರಿ, ಎಲ್ಲರಿಗಿಂತ ಹೆಚ್ಚು ಕರ್ಮ ಮಾಡುವನು ಪರಮಾತ್ಮನೇ. ಪರಮಾತ್ಮನಷ್ಟು ಕರ್ಮ ಇನ್ಯಾರು ಮಾಡೋದಿಲ್ಲ. ಯಾವಾಗಲೂ ಮಾಡ್ತಾನೆ. ಜಗತ್ತೆಲ್ಲ ಮಲಗಿದಾಗಲೂ ಮಾಡಬೇಕು, ಪ್ರಳಯ ಕಾಲದಲ್ಲೂ ಮಾಡ್ತಿರ್ತಾನೆ ಅವನು. ಅಲ್ಲಿ ಮಾಡ್ತಾನಲ್ಲ ಅಂದರೆ ಫಲಪ್ರಾಪ್ತಿಗಾಗಿ ಯಾವ ಕರ್ಮವನ್ನು ಮಾಡೋದಿಲ್ಲ ಅವನು. ಫಲದ ಆಸೆಯಿಂದ ಏನು ಕರ್ಮ ಮಾಡೋದಿಲ್ಲ. ಆದ್ದರಿಂದ ಅವನಿಗೆ ಕರ್ಮನೇ ಇಲ್ಲ ಅಂತಂತ. ನ ವಿದ್ಯತೆ ಜನ್ಮ ಕರ್ಮವ ನನಾಮರೂಪೇ ಗುಣದೋಷ ಏವವ. ಹಾಗಾಗಿ ಅವನಿಗೆ ರೂಪ ಇಲ್ಲ, ನಾಮ ಇಲ್ಲ, ರೂಪ ಇಲ್ಲ. ನಾಮ ಇಲ್ಲ ಅಂದರೆ ಎಲ್ಲವೂ ಭಗವಂತನ ನಾಮವೇ. ಪ್ರಪಂಚದಲ್ಲಿ ದೇವರ ನಾಮವಲ್ಲದೆ ಇದು ಯಾವುದೂ ಇಲ್ಲ. ಈ ಆ ಓ ಅಂತನೋ ಭಗವಂತ ನಾಮ. ನಾರಾಯಣಾದಿಗಳಂತೂ ಭಗವಂತ ನಾಮ ಪ್ರಸಿದ್ಧ. ಪಾಪಿ, ನೀಚ, ಬದ್ಧ
ದುಃಖಿ, ಅಸುರ ಅಂತನ್ನೋ ಶಬ್ದವು ದೇವರನ್ನು ಹೇಳಿಕೊಡ್ತದೆ ಅಂತ ಆಚಾರ್ಯರು ಸಮನ್ವಯಾಧಿಕರಣದಲ್ಲಿ ಮಾಡಿ ತೋರಿಸ್ತಾರೆ. ಹಾಗಾಗಿ ದೇವರನ್ನು ಹೇಳಿಕೊಡದೇ ಇರುವ ಶಬ್ದವೇ ಇಲ್ಲ, ಎಲ್ಲವೂ ದೇವರನ್ನು ಹೇಳಿಕೊಡ್ತದೆ. ಅದರೊಳಗೂ ನಾರಾಯಣ, ಉರುಗಾಯ ಕೆಲವು ಶಬ್ದಗಳು ದೇವರನ್ನೇ ಹೇಳ್ತದೆ, ಪುರುಷ ಶಬ್ದ ಬೇರೆಯವ್ರನ್ನ ಹೇಳೋದೇ ಇಲ್ಲ. ಅಂತ ಅನ್ನೋದಂತೂ ಇತ್ಯಾದಿಗಳೆಲ್ಲ ಅಜಾಯ ನಮಃ, ಅಮ್ಮ ಆನಂದಾಯ ನಮಃ, ಇಂದ್ರಾಯ ನಮಃ, ಈಶಾನಾಯ ನಮಃ, ಟರಕಿನೇ ನಮಃ, ಡರಕಿನೇ ನಮಃ ಎಲ್ಲ ಮಾತೃಕಾನ್ಯಾಸದಲ್ಲಿ ಬರುವ ಹೆಸರುಗಳು, ಎಲ್ಲ ಹೆಸರಿದೆ, ಎಲ್ಲವೂ ದೇವರನ್ನು ಹೇಳ್ತಾ. ಮತ್ತು ಈ ದೇವರಿಗೇನು ಹೆಸರಿಲ್ಲ ಅಂತೀರಲ್ಲ, ಅಂದರೆ ನಿರರ್ಥಕವಾದ ಯಾವ ನಾಮವೂ ಇಲ್ಲ. ದೇವರಿಗೆ ಯಾವ ನಾಮವೂ ನಿರರ್ಥಕವಲ್ಲ, ಎಲ್ಲವೂ ಸಾರ್ಥಕ. ಅಂದರೆ ಎಲ್ಲವೂ ಭಾಗವತ ಪ್ರಾರಂಭದಲ್ಲಿ ತವ ಗುಣಕೃತ ನಾಮಧೇಯಾನಿ ವಚನ ಗೋಚರಾಣಿ ಭವಂತು ಅಂತ ಗದ್ಯ, ಪಂಚಮಸ್ಕಂದದ ಗದ್ಯವನ್ನು ವಿಷ್ಣು ತೀರ್ಥರು ಸಂಗ್ರಹ ಮಾಡ್ತಾರೆ ಸಾರೋದ್ಧಾರದೊಳಗೆ. ದೇವರದೆಲ್ಲ ಗುಣಕೃತ ನಾಮಧೇಯ, ಪ್ರತಿಯೊಂದು ಗುಣದ ಹಿಂದೆ ಒಂದು, ಪ್ರತಿಯೊಂದು ಗುಣಕ್ಕನುಗುಣವಾಗಿ ನಾಮ ಇದೆ, ಪ್ರತಿಯೊಂದು ನಾಮಕ್ಕೊಂದು ಹಿಂದಿನ ಗುಣ ಇದೆ. ಹಾಗಾಗಿ ಎಲ್ಲವೂ ಗುಣ ಸಾರ್ಥಕವಾದ ನಾಮ. ನಮ್ಮದೆಲ್ಲ ಗುಣಕೃತ ನಾಮಧೇಯ ಅಲ್ಲ, ಪಿತೃಕೃತ ನಾಮಧೇಯಗಳು ನಮ್ಮದು. ನಿನ್ನ ಹೆಸರು ಯಾಕೆ ನಾರಾಯಣ? ನಮ್ಮಪ್ಪ ಇಟ್ಟ. ನಿನ್ನ ಹೆಸರು ಯಾಕೆ ಪೋಮಾನ? ನಮ್ಮಪ್ಪ ಇಟ್ಟ. ನಮ್ಮಪ್ಪ ಅಥವಾ ಕಿವಿ ಒಳಗೆ ಹೇಳ್ದ, ನಮ್ಮ ಸ್ವಾದರತ್ತಿ ಜೋರಾಗಿ ತೊಟ್ಲ ಮೇಲೆ ಒದರಿದ್ಲು, ನಂಗೆ ಹೆಸರು ಬಂತಷ್ಟೆ. ಅದು ಸಾರ್ಥಕವಾಗಿರಬೇಕು ಅಂತೇನಿಲ್ಲ, ಉಲ್ಟಾ ವ್ಯರ್ಥವೇ ಆಗಿರ್ತದೆ. ಹೆಸರು, ಮನುಷ್ಯರ ಹೆಸರು ವ್ಯರ್ಥ ಇರೋದೇ ಜಾಸ್ತಿ. ವಿದ್ಯಾಧೀಶ ಅಂತ ಹೆಸರು ಇಟ್ಟಿದ್ದ ಪಾಪ ಅವ್ರಿಗೆ, ಸಹಿ ಮಾಡಲಿಕ್ಕೆ ಬರೋದಿಲ್ಲ, ಅವ್ರಿಗೆ ಸಹಿ ಮಾಡಲಿಕ್ಕೆ ಬರೋದಿಲ್ಲ. ಕುಬೇರ ಅಂತ ಹೆಸರು ಇಟ್ಕೊಂಡಿರ್ತಾರೆ, ಎಲ್ಲ ಡಬ್ಬಿ ಖಾಲಿ ಮನೆಯೊಳಗೆ. ಆಗ ಹೆಸರು ಭೀಮಸೇನ್ ರಾವ್ ಅಂತ ಹೆಸರಿಟ್ಟಿರ್ತಾರೆ. ಅವ ಹೊರಗೆ ಓಡಿ ಬಂದುಬಿಡ್ತಾನೆ, ಯಾರಾದರೂ ಬರ್ರಿ ಅಂತ. ಯಾಕಂದ್ರೆ ನಮ್ಮ ಮನೆಯೊಳಗೆ ಇಲಿ ಬಂದದೆ ಅಂತ, ನಾವು ಇಲಿ ಬಂದದೆ, ಯಾರಾದರೂ ಓಡಿಸಿ ಬರ್ರಿ ಅಂತ ಕರೀತಾನೆ. ಭೀಮಸೇನ ಅಂತ ಹೆಸರಿರ್ತದೆ. ಎಲ್ಲರಿಗೂ ಹೆಂಗೆ ಇರ್ತದೆ. ಸುಂದರ ಅಂತ ಹೆಸರಿಟ್ಟಿರ್ತಾರೆ, ಸುಂದರ ಅಂತ ಹೆಸರಿಟ್ಟಿರ್ತಾರೆ. ಮುಖ ನೋಡಿದ್ರೆ ಮಕ್ಕಳಿಗೆ 3 ದಿವಸ ಜ್ವರ ಬರ್ತದೆ. ಹಾಗೆ ಹೆಸರಿಗೆ ತಕ್ಕಂತೆ ಮನುಷ್ಯರಿಲ್ಲ, ಮನುಷ್ಯರಿಗೆ ತಕ್ಕಂತೆ ಹೆಸರಿಲ್ಲ. ಹೆಸರಿಟ್ಟಾರಷ್ಟೇ, ಆದರೆ ಎಲ್ಲರಿಗೆಲ್ಲ ಹೆಸರು ದೇವರದ್ದೇ. ಈ ದೇವರ ಹೆಸರನ್ನು ದೇವರು ಕೊಟ್ಟಿದ್ದಾನೆ, ನೀವು ಉಪಯೋಗ ಮಾಡಬಹುದು ಅಂತ ಬಾಡಿಗೆಗಾಗಿ ತಾತ್ಕಾಲಿಕವಾಗಿ. ಆದರೆ ಆ ಇತ್ಯಾದಿಗಳನ್ನು ಯಾರಿಗೂ ಇಡೋ ಹಂಗಿಲ್ಲಂತೆ. ಇದರೊಳಗೆ ಐತರೇಯ ಉಪನಿಷತ್ತು ಭಾಷೆಯಲ್ಲಿ ಆಚಾರ್ಯ ಹೇಳ್ತಾರೆ, ಇತ್ಯಾದಿ ನಾಮಗಳನ್ನು ಇಡಬಾರ್ದು ಯಾರಿಗೂ. ನಿಮ್ಮ ಮಕ್ಕಳ ಹೆಸರು ಏನು ಅಂದರೆ ಇವನು ಆಹಾ ಓ ರ ಹಿಂಗೆ ಹೇಳುವಂಗಿಲ್ಲ. ಏನಾದರೂ ಸಾರ್ಥಕವಾದ ಭಗವಂತನ ನಾಮಗಳನ್ನೇ ಇಡಬೇಕು. ಹಾಗಾಗಿ ಭಗವಂತನಿಗೆ ವ್ಯರ್ಥ ನಾಮಗಳಿಲ್ಲ, ವ್ಯರ್ಥ ನಾಮ ಇಲ್ಲ, ರೂಪ ಇಲ್ಲ. ರೂಪ ಇಲ್ಲ ಅಂದರೆ ಭಗವಂತನಿಗೆ ರೂಪ ಗುಣಗಳಿಲ್ಲ, ನಿರಾಕಾರ ಅಂತ ಅನ್ನೋದು ದೊಡ್ಡ ಗೊಂದಲ. ಭಗವಂತ ನಿರಾಕಾರ, ಸಾಕಾರವಾದ ಪೂಜೆಯನ್ನು ಮಾಡಬಾರದು ಅಂತ ಮೂರ್ತಿ ಪೂಜೆಯನ್ನು ಮಾಡುವವ್ರನ್ನ ಕಾಫೀರ್ ಅಂತಾರೋ. ಮೂರ್ತಿ ಪೂಜೆ ಮಾಡುವವರೆಲ್ಲ ಕಾಫೀರರು, ಅವೈದಿಕರು ಅನ್ನೋದು ಬೇಡ. ನಮ್ಮ ಮತದಲ್ಲೇ, ವೈದಿಕ ಮತದಲ್ಲೇ, ವೇದವನ್ನು ಒಪ್ಪುವವರಲ್ಲೇ ಮೂರ್ತಿ ಪೂಜೆಯನ್ನು ಒಪ್ಪೋದಿಲ್ಲ ಕೆಲವು. ಮೂರ್ತಿ ಪೂಜೆ ಮಾಡಬಾರದು ಅಂತ ಅನ್ನೋದಕ್ಕಾಗಿ ಹೊರಟಿದ್ದೆ ಒಂದು ದೊಡ್ಡ ಮತ ಹೊಂಟು ನಮ್ಮಲ್ಲಿ. ದಯಾನಂದ ಸರಸ್ವತಿ ಮಾಡಿದರು, ದಯಾನಂದ ಸರಸ್ವತಿ ನಿರ್ಮಾಣ ಮಾಡಿದ ಆರ್ಯ ಸಮಾಜ. ಆರ್ಯ ಸಮಾಜ ಹೊರಟದ್ದೇ ಮೂರ್ತಿ ಪೂಜೆಯನ್ನು ಮಾಡಬಾರದು, ಮೂರ್ತಿ ಪೂಜೆ ವೇದ ವಿಹಿತವಲ್ಲ, ಮೂರ್ತಿ ಪೂಜೆ ವೇದ ವಿಹಿತವಲ್ಲ, ಪುರಾಣ ನಂತರದ ಪುರಾಣ ಬಂದ ಮೇಲೆ ಬಂದದ್ದು ಮೂರ್ತಿ ಪೂಜೆ ಅಂತ ಆರ್ಯ ಸಮಾಜದ ಸಿದ್ಧಾಂತ. ನಮ್ದು ಅವರೊಂದು ಶಿವರಾತ್ರಿ ದಿವಸ ಅವ್ರ ಅಪ್ಪನ ಜೊತೆಗೆ ಹೋಗಿದ್ರು ಅಂತ, ಕೂಸಿದ್ದಾಗ ಸಣ್ಣ ಹುಡುಗಿದ್ದಾಗ ಶಿವರಾತ್ರಿ ದಿವಸ ಅವರಪ್ಪ ಕರ್ಕೊಂಡು ಹೋಗಿದ್ದ. ಒಂದು ಶಿವಾಲಯಕ್ಕೆ ರಾತ್ರಿ ಭಜನೆ ಕರ್ಕೊಂಡು ಹೋಗಿದ್ರು. ಎಲ್ಲರೂ 1 ಗಂಟೆ ತನಕ 2 ಗಂಟೆ ತನಕ ಭಜನೆ ಮಾಡಿ ಶಿವರಾತ್ರಿ ಉಪವಾಸ ಮಲ್ಕೊಂಡ್ಬಿಟ್ರು. ಮರುದಿವ್ಸ ಪಾಲನಿತ್ತು, ದಣದೆಲ್ಲ ಮಲ್ಕೊಂಡಿದ್ರು. ಪೂಜಾ ಶಿವಲಿಂಗದ ಮೇಲೆ ಹೂವು ಅಕ್ಕಿ ಇಕ್ಕೆಲ್ಲ ಏರಿಸಿದ್ರಲ್ಲ, ಹಣ್ಣು ಒಗೆದಿದ್ರು. ಅದನ್ನು ತಿನ್ಲಿಕ್ಕೆ ಒಂದು ಇಲಿ ಬಂದು ಅದ್ರ ಮೇಲೆ ಕೂತ್ಕೊಂಡು ತಿಂತಿತ್ತು ರಾತ್ರಿ. ದಯಾನಂದ ಸರಸ್ವತಿ ಚಿಕ್ಕ ಹುಡುಗ ನಿದ್ದೆ ಹತ್ತೆಲ್ಲ ಎದ್ದು ಕೂತಿದ್ದ. ಆ ಶಿವಲಿಂಗದ ಮೇಲೆ ಬಂದು ಇಲಿ ಕೂತಿತ್ತು, ತನ್ನ ತಲೆ ಮೇಲೆ ಕೂತು ಇಲಿನೇ ಓಡಿಸೋಂಗಿಲ್ಲ, ಇವೆಂಥ ದೇವರು ಅಂತ. ಹಾಗಾಗಿ ಇವನು ದೇವರಲ್ಲ, ದೇವರನ್ನು ಮೂರ್ತಿತ್ವೇನ ಪೂಜೆ ಮಾಡೋದು ಸರಿ ಇಲ್ಲ, ಮೂರ್ತಿ ಪೂಜೆ ಮಾಡಬಾರ್ದು ಅಂತ ತಿಳ್ಕೊಂಡು ಮೂರ್ತಿ ಪೂಜೆ ವಿರೋಧಿ ಒಂದು ದೊಡ್ಡ ಸಂಘಟನೆ ಹುಟ್ಟಾಕಿದ್ರು. ನಮ್ಮ ಕಡೆಗೆ ಅಷ್ಟೆಲ್ಲ ಉತ್ತರ ಭಾರತದಲ್ಲಿ ಆರ್ಯ ಸಮಾಜ ದೊಡ್ಡ ಮಟ್ಟದಲ್ಲಿ ಬೆಳೆದಿದೆ, ನಡೀತಾ ಇದೆ. ಯಾಕೆಂದರೆ ಮೂರ್ತಿಯನ್ನೇ ದೇವರು ಅಂತ ಭಾವಿಸಿದ ತಪ್ಪು ಕಲ್ಪನೆಯ ಪರಿಣಾಮ. ಮೂರ್ತಿ ಪೂಜೆ ಮಾಡೋದು ಎಷ್ಟು ವಿಹಿತವೋ, ಮೂರ್ತಿಯನ್ನ ದೇವರು ಅಂತ ಅನ್ನೋದು ಅಷ್ಟೇ ದೊಡ್ಡ ಪಾಪ ಸಾಧನ ಅಂತ ಹೇಳ್ತಾರೆ. ನಪ್ರತೀಕೇನ ಹಿ ಸಹ ಓಂ. ಮೂರ್ತಿಯನ್ನು ದೇವರು ಅಂದರೆ ನರಕ ಆಗತ್ತೆ ಅಂತ ಹೇಳಿದ್ದಾರೆ. ಮೂರ್ತಿಗೆ ದೇವರು ಅಂತ ಅನ್ನಬಾರ್ದು, ಮೂರ್ತಿ ದೇವರ ಪೂಜಾ ಅಧಿಷ್ಠಾನ ಅಷ್ಟೇ.
ಮೂರ್ತಿಯನ್ನು ದೇವರು ಅಂತ ಅನ್ಬಾರ್ದು. ಯಾಕಂದರೆ ಮೂರ್ತಿ ಹಿತ್ತಾಳೇನೋ, ಬೆಳ್ಳಿನೋ, ಬಂಗಾರವೋ, ತಾಮ್ರವೋ, ಏನೋ ಒಂದು ಪಂಚಧಾತು, ಏನೋ ಒಂದು ಮೂರ್ತಿ ಅದು ಜಡ ಅದು. ದೇವರು ಅಪ್ರಾಕೃತ ಸ್ವರೂಪಿ. ಹಾಗಾಗಿ ಜಡವಾದ ಪ್ರತಿಮೆಯನ್ನು ದೇವರು ಅಂತ ದೇವರಿಗೆ ಜಡ ಅಂದಂಗೆ ಆಗ್ಬಿಡ್ತದೆ. ಹಾಗಾಗಿ ಮೂರ್ತಿಯನ್ನು ದೇವರು ಅಂತ ಅನ್ನೋದು ನರಕಕ್ಕೆ ಸಾಧನ ಅಂತ ಹೇಳ್ತಾರೆ ಭಾಷ್ಯದಲ್ಲಿ. ಆದರೆ ಪೂಜೆಗೆ ಒಂದು ಸಾಧನ ಬೇಕು ಎಲ್ಲರಿಗೂ. ಆಕಾಶದಲ್ಲಿ ಪೂಜೆ ಮಾಡಲಿಕ್ಕಾಗೋದಿಲ್ಲ, ಎಲ್ಲರೂ ಅಪ್ರತಿಕಾಲಂಬನರಲ್ಲ, ಎಲ್ಲರಿಗೂ ಅಷ್ಟು ಯೋಗ್ಯತೆ ಇರೋದಿಲ್ಲ. ವಿಷ್ಣು ತೀರ್ಥರಂಥ ಜ್ಞಾನಿಗಳು ಮಾಡ್ತಾರೆ, ಅಪ್ರತಿಕಾಲಂಬನರಾದವರು ಮಾಡ್ತಾರೆ, ದೇವತೆಗಳಿಗೆ ಮಾಡಲಿಕ್ಕಾಗತ್ತೆ, ಎಲ್ಲರಿಗೂ ಆಗೋದಿಲ್ಲ. ಹಾಗಾಗಿ ಬೇಕಾಗ್ತದೆ. ಅವರ ಅಧಮಾಧಿಕಾರಿಗಳ ಯೋಗ್ಯತೆಗೆ ಮಾಡಿಕೊಟ್ಟಿರ್ತಾರೆ. ವಿವೇಕಾನಂದರ ಕಥೆ ಹೇಳ್ತಾರೆ. ಕೇರಳದಲ್ಲಿ ಒಬ್ಬ ರಾಜ ಇದ್ದ. ಅವನು ನನ್ನ ರಾಜ್ಯದಲ್ಲಿ ಮೂರ್ತಿ ಪೂಜೆ ಮಾಡಬಾರ್ದು. ಮೂರ್ತಿ ಪೂಜೆ ಯಾರೋ ಹೇಳಿದ್ರು ಅವನಿಗೆ. ಮೂರ್ತಿ ಪೂಜೆ ವೇದದಲ್ಲಿ ಹೇಳಿಲ್ಲ. ಪುರೋಹಿತರು ಹೊಟ್ಟೆ ತುಂಬಿಸ್ಕೊಳ್ಳೋದಕ್ಕೆ ಮೂರ್ತಿ ಪೂಜೆ ಮಾಡಬೇಕು ಅಂತ ಗುಡಿ ಕಟ್ಟಿ ಪೂಜೆ ಮಾಡಿಸ್ತಾರೆ. ಮೂರ್ತಿ ಪೂಜೆ ವಿಹಿತ ಅಲ್ಲ ಅಂತ ತಲೆಗೆ ತುಂಬಿದರು. ಯಾರೋ ಕಾಮ್ರೇಡ್ರು ಅವನಿಗೆ ಹೇಳಿರಬೇಕು. ಅವನು ಮೂರ್ತಿ ಪೂಜೆ ಮಾಡಬಾರ್ದು ಅಂತ ಆಜ್ಞೆ ಮಾಡಿದ. ವಿವೇಕಾನಂದರು ಹೋದರು ಅವನ ಹತ್ರ. ಅವನು ಭೇಟಿಯಾಗಿ ಹೋಗಬೇಕು ಅಂತ ವಿವೇಕಾನಂದರು ಹೋದರು. ಅವನ ಹತ್ರ ಕರೆದ, ಕೂಡಿಸಿದ್ದೆಲ್ಲ ಆಯಿತು, ಭೇಟಿ ಆಯಿತು. ಕೂತ ಮೇಲೆ ಆ ರಾಜ ಒಂದು ದೊಡ್ಡ ಪೇಂಟಿಂಗ್ ಮಾಡಿಸಿ ಹಾಕಿದ್ದ, ಒಂದು ಫೋಟೋ ಮಾಡಿಸಿ ಹಾಕಿದ್ದ. ವಿವೇಕಾನಂದರು ಹೇಳಿದ್ರು, ನಂಗೆ ಸ್ವಲ್ಪ ಎಲೆಡಿಕೆ ತರಿಸಿಕೊಡು ಅಂದರು ಅಂತ. ನಿಮಗೆ ಯಾಕ್ರಿ ಅಂದವ. ತಿಂತೀನಿ ಅಂದರು. ನೀವು ಸನ್ಯಾಸಿಗಳು ಎಲೆಡಿಕೆ ಹೆಂಗೆ ತಿಂತೀರಿ? ತಿನ್ನಬಾರ್ದು ಅಂದವ. ನಾ ದಿನ ತಿನ್ನೋದಿಲ್ಲ, ಇವತ್ತು ತಿನ್ನಬೇಕಾಗಿದೆ, ತರಿಸು ಅಂದರು. ತರಿಸಿಟ್ಟ, ಬಾಯಿ ತುಂಬ ಎಲೆಡಿಕೆ ಹಾಕ್ಕೊಂಡು ಹೋಗಿ ಎದ್ದು ಹೋಗಿ ಅವನ ಆ ಫೋಟೋದ ಮೇಲೆ ಉಗುಳಿಬಿಟ್ಟು, ಅವೇನು ಪೇಂಟಿಂಗ್ ಮಾಡಿಸಿ ಹಾಕಿದ್ದು ಅದ್ರ ಮೇಲೆ ಉಗುಳಿಬಿಟ್ಟು. ಎದ್ದು ನಿಂತ್ಕೊಂಡು ಎಲ್ಲರೂ ನಮ್ಮ ರಾಜನ ಮೇಲೆ ಉಗುಳಿದ್ರಿ, ನಮ್ಮ ರಾಜನ ಫೋಟೋದ ಮೇಲೆ ಉಗುಳಿದ್ರಿ ಅಂತ ಎದ್ದು ರಾಜಗೆ ಸಿಟ್ಟಿ ಬಂತು. ಸಿಟ್ಟಿ ಬಂದು ಕೇಳಿದ್ರು, ನನಗೆ ಇಲ್ಲಾಕೆ ಉಗುಳಿದ್ರಿ ಅಂತ. ಅವ್ರು ಅಂದರು, ನಿನಗೇನು ಮಾಡೀನಿ ಅಂದರು. ನಿನ್ನ ಮೇಲೆ ಉಗುಳಿನ ಇಲ್ಲ, ಗೊಂಬೆ ಫೋಟೋದ ಮೇಲೆ ಉಗುಳೀನಿ. ಇಲ್ರಿ ನಂದು ಅದು ಅಂದ. ದೇವರು ಇಷ್ಟೇ ಅಂದರು. ನೀ ಹೆಂಗೆ ನಿಂದು ಅಂದೆಲ್ಲ, ಅದು ದೇವರ ಮೂರ್ತಿ ಅಷ್ಟೇ, ದೇವರ ಮೂರ್ತಿ ಅಲ್ಲ. ಹೆಂಗೆ ನಿನ್ನದು ನಿನಗೇನು ಅಭಿಮಾನ ಇದೆಯಲ್ಲ, ಅಲ್ಲಿ ಮಾಡಿದ ಅನ್ನೋ ಅಪಮಾನಕ್ಕೆ ನಿನಗೆ ದುಃಖ ಆಯಿತು. ಯಾರಾದರೂ ನಿನ್ನ ಫೋಟೋಕ್ಕೆ ಮಾಲೆ ಹಾಕಿದ್ರೆ ಸಂತೋಷ ಪಡ್ತೀಯಲ್ಲ, ಹಾಗೆ ದೇವರು ತನ್ನ ಪೂಜೆಗೆ ಅಧಿಷ್ಠಾನ ಕೊಟ್ಟು ಅಲ್ಲಿ ಮಾಡಿದ ಪೂಜೆ ಸ್ವೀಕಾರ ಮಾಡ್ತಾನೆ. ನಿನ್ನ ಫೋಟೋಕ್ಕೆ ನಿನಗೆ ಹೆಂಗೋ ದೇವರು ಹಂಗೆ ಅಂತ ಹೇಳಿದ್ರಂತ, ದೇವರ ಮೂರ್ತಿ ಪೂಜೆ ಹಂಗೆ ಅಂತ ಹೇಳಿ ಬಂದ್ರಂತ. ಹಾಗಾಗಿ ನನಾಮರೂಪೇ ಗುಣದೋಷ ಏವ ತಥಾಪಿ ಲೋಕಸ್ಯ ಚ ಸಂಭವಾಯ ಸಮಾಯಯಾತನ್ ಅನುಕಾಲ ಮೃಚ್ಛತಿ. ಲೋಕ ಜನರಿಗೆ ಸುಖ ಆಗಬೇಕು ಅಂತ ಜನ್ಮ ಕರ್ಮ ಅವತಾರಗಳನ್ನು ಸ್ವೀಕಾರ ಮಾಡಿ ಆಯಾ ಕಾಲವನ್ನು ಸ್ವೀಕಾರ ಮಾಡ್ತಾನೆ. ಕ್ಷೇತ್ರಜ್ಞಾಯ ನಮಸ್ತುಭ್ಯಂ ಸರ್ವಾಧ್ಯಕ್ಷಾಯ ಸಾಕ್ಷಿಣೆ ಪುರುಷಾಯಾತ್ಮ ಮೂಲಾಯ ಮೂಲ ಪ್ರಕೃತಯೇ ನಮಃ. ನಮೋ ನಮಸ್ತೆ ಅಖಿಲ ಕಾರಣಾಯ ನಾರಾಯಣಾಯ ಅರ್ತಿವಿನಾಶನಾಯ ಸರ್ವಾಗಮಾಂನಾಯ ಮಹಾರಣವಾಯ ನಮೋಪವರ್ಗಾಯ ಪರಾಯಣಾಯ. ಹೇಳ್ತಾ ಯಂ ಧರ್ಮ ಕಾಮಾರ್ಥಂ. ನಾನು ಅಲ್ಪಭಕ್ತ, ಹಾಗಾಗಿ ನನ್ನನ್ನು ಮೊಸಳೆಯಿಂದ ಬಿಡಿಸು ಅಂತ ಬೀಳ್ತಾ ಇದ್ದೀನಿ ನಾನು. ನಿಜವಾದ ಭಕ್ತರು ಅದನ್ನೂ ಬಿಡೋದಿಲ್ಲ. ಏಕಾಂತಿನೋ ಯಸ್ಯ ನ ಕಿಂಚನಾರ್ಥಂ ವಂಚಂತಿಯೇ ವೈ ಭಗವತ್ ಪ್ರಧಾನಾ ಅತ್ಯದ್ಭುತಂ ಯಚ್ಚರಿತಂ ಸುಮಂಗಲಂ ಗಾಯಂತಾನಂದ ಸಮುದ್ರಮಗ್ನಾಃ. ಅವನೊಂದು ನಿಜವಾದ ಭಕ್ತರು ಏನು ಬಿಡೋದಿಲ್ಲ, ಮೋಕ್ಷವನ್ನು ಬಿಡೋದಿಲ್ಲ. ನಿಜವಾದ ಭಕ್ತರು ಮೋಕ್ಷವನ್ನು ಬಿಡೋದಿಲ್ಲ. ಏಕಾಂತಾನಾಂನ ಕಸ್ಯಚಿದ್ ಅರ್ಥೇ ನಾರಾಯಣೋ ದೇವಃ. ಬ್ರಹ್ಮಾದಿ ದೇವತೆಗಳು ನಾವು ಮಾಡಿದ್ದಕ್ಕಾಗಿ ಮೋಕ್ಷ ಕೊಡುವಂತ ಬಿಡೋದಿಲ್ಲ. ಚತುರ್ಲೋಕಾಧಿಪತ್ಯವನ್ನು ಕೊಡುವಂತೂ ಕೇಳೋದಿಲ್ಲ. ರುದ್ರಾದಿ ದೇವತೆಗಳು ಕೈಲಾಸಾಧಿಪತ್ಯ ಕೇಳೋದಿಲ್ಲ. ತಗೊಂಡಾರಲ್ಲ ಅಂದರೆ ದೇವರು ಕೊಟ್ಟಾನೆ ಅಂತ ಆದ್ಯಂತ ಸ್ವೀಕಾರ ಮಾಡಿದ್ದಾರೆ. ಸ್ವೀಕಾರ ಮಾಡ್ತಾರೆ, ಸಮಯ ಬಂದಾಗ ಬಿಟ್ಟು ಹೋಗ್ತಾರೆ, ನಿರಭಿಮಾನದಿಂದ ಬಿಟ್ಟು ಹೋಗ್ತಾರೆ ಬಿಡುವಂದಾಗ. ಹಾಗಾಗಿ ಬಿಡುವಂದಾಗ ಬಿಟ್ಟು ಹೋಗ್ತಾರೆ ಅವರು. ಯಾಕಂದರೆ ತೊಗೊಂಡದ್ದೇ ಬೇಕಾಗಿ ಬೇಡಿದ್ದಲ್ಲ ಅದು. ದೇವರು ಇದನ್ನು ನೀನು ಮಾಡಬೇಕು, ಇದರಿಂದ ನಿನಗೆ ಸಾಧನೆ ಆಗ್ತದೆ ಅಂತ ಹೇಳಿದ್ದ, ಮಾಡಿದ್ದಷ್ಟೇ. ಆದ್ದರಿಂದ ಬಿಟ್ಟು ಹೋಗೋ ಕಾಲಕ್ಕೆ ನಾ ಬಿಟ್ಟ ಮೇಲೆ ನನ್ನ ಮಗನ DCM ಮಾಡಿರಿ, ನಮ್ಮನ್ನು ಅದಕ್ಕೆ ಸೇರಿಸ್ಬಿಡಿ, ಇದಕ್ಕೆ ಸೇರಿಸ್ಬಿಡಿ ಏನು ಅನ್ನೋದಿಲ್ಲ. ನೀವು ತೊಗೊಂಡು ಬಿಟ್ಟರೆ ಸಾಕಾಗಿ ತೊಗೊಂತೆದ್ದು ಹೋಗ್ಬಿಡ್ತಾರೆ. ಯಾಕಂದರೆ ಅವ್ರು ಏಕಾಂತ ಭಕ್ತರು. ಅವರು ಏನನ್ನೂ ಬೇಡದೇ ಇರೋದೇ ಏಕಾಂತ ಭಕ್ತರ ಲಕ್ಷಣ. ಗಾಯಂತ, ಯಾಕಂದರೆ ಭಗವಂತನ ಗುಣ ಸಮುದ್ರದಲ್ಲಿ ಮುಳುಗಿದು ಹೋದವರಿಗೆ ಯಾವುದರ ಅಪೇಕ್ಷೆಯೂ ಇಲ್ಲ. ಹೀಗೆ ಪ್ರಾರ್ಥನೆ ಮಾಡ್ತಾರೆ. ನಾಮರೂಪೇ ಜಲ್ಪವಾಚಕಲಯಾವೃತ ಯಥಾರ್ಥ ಜಿಜೀವಿಷೇನಾಹಮಿಹಾಮಯ ಕಿಂ ಅಂತರ್ಬಹಿಶ್ಚಾವೃತ ಯೇ ಭಯೋನ್ಯ ಇಚ್ಛಾಮಿ ಕಾಲೇನ ಯಸ್ಯ ವಿಪ್ಲವ ತಸ್ಯಾತ್ಮಲೋಕಾವರ್ಣಸ್ಯ ಮೋಕ್ಷಣಂ. ಆಗ ಅಂತಾನೆ, ನನಗೆ ಬದುಕುವ ಇಚ್ಛೆ ಇಲ್ಲ ಇಲ್ಲಿ. ನೋಡಿ, ಬದುಕಬೇಕು ಅಂತ ಪ್ರಾರ್ಥನೆ ಮಾಡಲಿಕ್ಕೆ ಶುರು ಮಾಡಿದ್ದಾನೆ. ಶುರು ಮಾಡಿದ್ದು ಬದುಕಬೇಕು ಅಂತ ಶುರು ಮಾಡಿದ್ದು. ಈಗಂತೂ ನನಗೆ ಬದುಕಬೇಕು ಅಂತ ಇಚ್ಛೆ ಇಲ್ಲ, ಈ ಆನೆಯ ಶರೀರ ತಗೊಂಡು ನಾನೇನು ಮಾಡಲಿ ಅಂತ. ಅಂತರ್ಬಹಿಶ್ಚಾವೃತ ಇಭಯೋನ್ಯ.
ಈ ಆನೆಯ ಶರೀರ ಅಜ್ಞಾನದಿಂದ ತುಂಬಿದ್ದು. ಈ ಆನೆ ಶರೀರ ತಗೊಂಡು ನಾನೇನು ಮಾಡಲಿ? ಇಚ್ಛಾಮಿ ಕಾಲೇನ ಯಸ್ಯ ವಿಪ್ಲವ, ಮತ್ತು ಇದು ಎಂದಿಗೂ ನಾಶವಾಗುವುದೇ ಈ ದೇಹ. ಆದ್ದರಿಂದ ಇದರ ಮೇಲೆ ನನಗೆ ಏನು ಇಲ್ಲ. ಹಾಗಾಗಿ ತಸ್ಯ ಮೋಕ್ಷಣಂ, ಲಿಂಗದೇಹನೇ ಹೋಗೋ ತನಕ ಮೋಕ್ಷ ಇಲ್ಲ. ಆದ್ದರಿಂದ ನಾನು ಲಿಂಗದೇಹ ಬಿಡುಗಡೆ ಆಗಲಿ ಅಂತ ಅಪೇಕ್ಷೆ ಮಾಡ್ತೇನೆ. ಆನೆಯ ದೇಹದ ಮೇಲೆ ನನಗೆ ಮೋಹ ಇಲ್ಲ. ದೇಹಾಭಿಮಾನ ಹೋಯಿತು, ದೇವರ ಅನುಗ್ರಹ ಆಯಿತು ಅಂತ. ಎಲ್ಲದಕ್ಕಿಂತ ಹೆಚ್ಚು ಅಭಿಮಾನ ಇರೋದೇ ದೇಹದ ಮೇಲೆ. ಎಲ್ಲ ಬಹಳ ಪ್ರೀತಿ, ಬಹಳ ಕೆಲವರಿಗೆ ಮನೆ ಮೇಲೆ ಪ್ರೀತಿ, ಕೆಲವರಿಗೆ ಹೆಂಡತಿ ಮೇಲೆ, ಮಕ್ಕಳ ಮೇಲೆ, ಗಾಡಿ ಮೇಲೆ, ಅದರ ಮೇಲೆ ಇದರ ಮೇಲೆ ಪ್ರೀತಿ ಇದೆ. ಏನೇನೋ ಪ್ರೀತಿ ಹೇಳ್ತಾರೆ. ಕೆಲವರಿಗೆ ಸಂತೋಷ ಮನೆಯಿಂದ ಲೋಕಗಳು, ಸುತರಿಂದ ಲೋಕದಳು, ಸತಿಯಿಂದ ಲೋಕದಳು, ಎಲ್ಲದರ ಮೇಲೆ ಅಭಿಮಾನ. ಯಾಕೆಂದರೆ ಅದು ಎಲ್ಲದರಿಂದ ತನ್ನ ದೇಹಕ್ಕೆ ಹಿತ ಇದೆ ಅಂತ ಅದರ ಮೇಲೆ ಅಭಿಮಾನ. ಹಾಗಾಗಿ ಜಗತ್ತಿನ ಎಲ್ಲ ದ್ವೇಷಗಳಿಗೂ ಎಲ್ಲ ಸ್ನೇಹಗಳಿಗೂ ಮೂಲ ದೇಹ. ಯಾವುದರಿಂದ ತನ್ನ ದೇಹಕ್ಕೆ ಹಿತವೋ ಅದರ ಮೇಲೆ ಸ್ನೇಹ, ಯಾವುದರಿಂದ ತನ್ನ ದೇಹಕ್ಕೆ ದುಃಖವೋ ಅದರ ಮೇಲೆ ದ್ವೇಷ. ಇದು ಸ್ನೇಹ ದ್ವೇಷಗಳ ಮೂಲ ಕಾರಣ. ದೇಹವೇ ಎಲ್ಲದಕ್ಕೂ ಪ್ರಧಾನ ಮೂಲ. ದೇಹಾಭಿಮಾನವೇ ಎಲ್ಲವನ್ನ ಮಾಡಿಸೋದು. ನನಗೆ ಅವರು ಭಾಳ ಬೇಕಾದವರು, ನನಗೆ ಸುಖ ಮಾಡ್ತಾರೆ ಅಂತಾರೆ. ನಿನಗೆ ಸುಖ ಮಾಡಲಿಕ್ಕೆ ನೀನು ನೋಡೇ ಇಲ್ಲ ಅವರು. ನೀನು ನೋಡಿಲ್ಲ, ನಾನು ನನ್ನ ನೋಡಿಲ್ಲ, ನೀನು ನನ್ನ ನೋಡಿಲ್ಲ. ಆದ್ದರಿಂದ ನನಗೆ ಸುಖ ಮಾಡೋದು ಅಂತನ್ನೋ ಮಾತಿಗೆ ಅರ್ಥವೇ ಇಲ್ಲ. ನನಗೆ ಸುಖ ಉಂಟು ಮಾಡ್ತಾರೆ ಅಂದರೆ ನನ್ನ ಶರೀರಕ್ಕೆ ಸುಖ ಉಂಟು ಮಾಡುತ್ತಾರೆ ಅಂತ ಅರ್ಥ. ನನಗೆ ಕಷ್ಟ ಕೊಡ್ತಾರೆ ಅಂದರೆ ನನ್ನ ಶರೀರಕ್ಕೆ ದುಃಖ ಉಂಟು ಮಾಡ್ತಾರೆ ಅಂತ. ಆದ್ದರಿಂದ ಶರೀರದ ಮೇಲೆ ದೊಡ್ಡ ಅಭಿಮಾನ ಮನುಷ್ಯನಿಗೆ. ಹಾಗಾಗಿ ಬೇರೆ ಪದಾರ್ಥಗಳಿಗೆ ನನ್ನದು ಅಂತಾನೆ ಮನುಷ್ಯ. ಆತ್ಮನೋ ದೇಹಗೇಹಾದಿ ದ್ವಯ ಶಬ್ದೇನ ಭಣ್ಯತೆ ಆಚಾರ್ಯರು ಬರೀತಾರೆ. ಎಲ್ಲ ಪದಾರ್ಥಗಳಿಗೆ ಏನು, ಯಾರ್ದದು? ನನ್ನದು. ನನ್ನ ಮನೆ, ನನ್ನ ಕಾರು, ನನ್ನ ಮಗ, ನನ್ನ ಮಗಳು, ನನ್ನ ಗಾಡಿ, ನನ್ನ ಹೆಂಡತಿ, ನನ್ನ ಊರು, ನನ್ನ ಮನೆ, ನನ್ನ ಹೊಲ, ನನ್ನದು, ಎಲ್ಲ ನನ್ನದು. ಎರಡನೇದ್ದು ಎಲ್ಲವೂ ನನ್ನದು. ಮೊದಲ್ಯಾರು? ಒಂದ್ಯಾರು? ನಾನು ಒನ್ನದು, ನನ್ನದೆಲ್ಲ ಎರಡು. ಒಂದು ನಾನು, ನನ್ನದು ಎರಡು. ಆ ನನ್ನದರಲ್ಲಿ ಮೊದಲೇದು ಯಾವುದು ಅಂದರೆ ಶರೀರ. ನನ್ನದರಲ್ಲಿ ಮೊದಲೇದು ಯಾವುದು ಅಂದರೆ ಶರೀರ. ನನ್ನದು ಅನ್ನೋದರಲ್ಲಿ ಮೊದಲನೇ ನಂಬರ್ ಶರೀರಕ್ಕೆ. ಹಾಗಾಗಿ ಆ ಶರೀರ ಎಷ್ಟು ನನ್ನದಾಗಿದೆ ಅಂದರೆ, ನನ್ನದಾದ ಶರೀರವನ್ನು ಅತಿ ಅಭಿಮಾನದಿಂದ ನಾನೇ ಅಂತ ಕರಿತೀವಿ ನಾವು. ಶರೀರ ನನ್ನದು ಅಂತ ಎಲ್ಲರಿಗೂ ಗೊತ್ತಿದೆ. ಎಲ್ಲರೂ ನನ್ನ ಶರೀರ ಅಂತ ಅಂತೀವಿ. ಯಾರಾದರೂ ಹೊಡೆದ್ರೆ ನನಗೆ ಯಾಕೆ ಹೊಡೆದೆ ಅಂತೀವಿ. ಯಾರಾದರೂ ಸನ್ಮಾನ ಮಾಡಿದರೆ ನನಗೆ ಸನ್ಮಾನ ಮಾಡಿದ ಅಂತೀವಿ. ಆದರೆ ಅದು ಅವಮಾನ ಆಗಿದ್ದು ಶರೀರಕ್ಕೇನೆ. ಸನ್ಮಾನ ಮಾಡೋದು ಈ ಶರೀರಕ್ಕೆ ಸನ್ಮಾನ. ಆದರೆ ಬಹಳ ಅಭಿಮಾನ ಇದ್ದದ್ದಕ್ಕಾಗಿ ನಾನು ಶರೀರ ಅನ್ನೋದ್ರ ಬದಲು ನಾನೇ ಶರೀರ ಅಂತಂತಾನೆ. ಅದಕ್ಕಾದ ಅಪಮಾನ ದುಃಖಗಳನ್ನು ತನ್ನದು ಅಂತ ಅನ್ಕೋತಾನೆ. ಹಾಗಾಗಿ ಅದಕ್ಕೆ ಅಪಮಾನ ಮಾಡಿದವರ ಮೇಲೆ ದ್ವೇಷ ಸಾಧಿಸ್ಲಿಕ್ಕೆ ಹೋಗ್ತಾನೆ. ಅದಕ್ಕೆ ಸುಖವನ್ನು ಉಂಟು ಮಾಡಿದವರ ಬಗ್ಗೆ ಹಿತ ಮಾಡಬೇಕು ಅಂತ ಹೋಗ್ತಾನೆ. ಹಾಗಾಗಿ ಬಹಳ ಹೆಚ್ಚು ಅಭಿಮಾನ ಇರೋದು ದೇಹದ ಮೇಲೆ. ಎಷ್ಟು ದೇಹ? ಏ ನರಕಾಣಾಮಪಿ ಸಂತಿ ದೇಹಿನಾಂ ತಾನೀಶ ಕೈವಲ್ಯ ಪತೇರ್ ವೃಣೀತಕಃ. ನರಕದಲ್ಲಿರುವ ಜೀವರಿಗೂ ಕೂಡ ಶರೀರದ ಮೇಲೆ ಮೋಹ. ನರಕದಲ್ಲಿದ್ದಾಗಲೂ ಶರೀರ ಬಿಡಲಿಕ್ಕೆ ತಯಾರಾಗೋದಿಲ್ಲ. ಎರಡು ಅರ್ಥ ಮಾಡಿದ್ದಾರೆ. ನರಕ ಅಂದರೆ ನರಕ ಅಂತ ಒಂದು ಅರ್ಥ. ವಿಷ್ಣು ತೀರ್ಥರ ಪ್ರಕಾರ ಸಾರೋದ್ಧಾರದಲ್ಲಿ ನರಕ ಅಂದರೆ ಪಶು ಪಕ್ಷಿ ಯೋನಿಗಳು. ನಾಮ ಪ್ರಶಂಸಾ ಪ್ರಕರಣದಲ್ಲಿ ವಿಷ್ಣು ತೀರ್ಥರು ಒಂದು ಅದ್ಭುತವಾದ ಇದನ್ನು ಬರೀತಾರೆ. ಮುಕ್ತಿಯೋಗ್ಯರಿಗೆ ನರಕವಾಸ ಇಲ್ಲ, ಮುಕ್ತಿಯೋಗ್ಯ ಜೀವರಿಗೆ ನರಕ ಆಗೋದಿಲ್ಲ ಅಂತ ವಿಷ್ಣು ತೀರ್ಥರು ಬರೀತಾರೆ. ಅವನು ಜೀವ ಮುಕ್ತಿಯೋಗ್ಯನಾಗಿದ್ದ ಅಂದರೆ, ಯಾಕಂದರೆ ಯೋಗ್ಯತಾನುಸಾರವಾಗಿ ಫಲ ಕೊಡೋದು ಭಗವಂತನ ನಿಯಮ. ಆದ್ದರಿಂದ ಮುಕ್ತಿಯೋಗ್ಯರು ಜೀವ ಆಗಿದ್ದ ಅಂದರೆ ಅವನಿಗೆ ನರಕವಾಸ ಇಲ್ಲ ಅಂತ ವಿಷ್ಣು ತೀರ್ಥರು ಬರೀತಾರೆ. ಅಲ್ರಿ, ನರಕವಾಸ ಇಲ್ಲ ಅಂದರೆ ಮತ್ತು ಮುಕ್ತಿಯೋಗ್ಯರು ಅಂತಮ್ಮಂತ ತಾವು ಅಂದ್ಕೊಂಡು ಬೇಕಾದ ಬಾರಾಖೂನಿ ಮಾಫ ಏನು ಬೇಕಾದ್ ಮಾಡ್ಬೋದಾ? ಮುಕ್ತಿಯೋಗ್ಯರು ಅಂತ ಅಂದ್ಕೊಂಡ್ಬಿಡೋದು, ಏನು ಬೇಕಾದ್ ಮಾಡ್ಬೋದು. ಯಾಕಂದರೆ ನಮ್ಗೆ ನರಕವಾಸನೆ ಇಲ್ಲಲ್ಲ ಅಂತಿಲ್ಲ. ಅವರಿಗೆ ನರಕ ಅಂದರೆ ಪಶು ಪಕ್ಷಿ ಕ್ರಿಮಿಕೀಟಗಳ ಗಿಡಮರಗಳಾಗಿ ಹುಟ್ಟೋದೇ ನರಕ. ಅವರಿಗೆ ನರಕ ಪಾಪ ಮಾಡಿದರೆ ಈ ಪಶು ಪಕ್ಷಿಗಳಾಗಿ ಗಿಡಮರಗಳಾಗಿ ಪಾಪ ಯೋನಿಯಲ್ಲಿ ಹುಟ್ಟಬೇಕು. ಅದರ ಪಾಪವನ್ನು ಕಳ್ಕೊಂಬಂದು ಮತ್ತೆ ಸಾಧನೆ ಮಾಡಿ ಅಂತೂ ಮೋಕ್ಷವನ್ನು ಹೊಂದಬೇಕು. ನರಕದಲ್ಲಿ ವಾಸ ಅಂತನ್ನೋದು ಮುಕ್ತಿಯೋಗ್ಯರಿಗಿಲ್ಲ ಅಂತ ವಿಷ್ಣು ತೀರ್ಥರ ಸಿದ್ಧಾಂತ. ವಿಷ್ಣು ತೀರ್ಥರು ನಾಮ ಪ್ರಶಂಸಾ ಪ್ರಕರಣದಲ್ಲಿ ಸಾರೋದ್ಧಾರದಲ್ಲಿ ಹೇಳೋ ಮಾತಿದೆ. ಹಾಗಾಗಿ ದೇಹ ಬಿಡೋದು ಬಹಳ ಕಷ್ಟ. ದೇಹವನ್ನು ಎಂಥ ಕಷ್ಟದಲ್ಲಿದ್ದರೂ ದೇಹ ಬಿಡ್ಲಿಕ್ಕೆ ತಯಾರಾಗೋದಿಲ್ಲ ರೀ ಅಂತಿರ್ತಾರೆ ಕೆಲವರು.
ಅಂಥವ್ರು ಸಣ್ಣವ್ರು ಹೋಗ್ಬಿಟ್ರು, ನಮ್ಮದೇನಿತ್ತು ರೀ, ನಮ್ಮನ್ನಾದರೂ ತೊಗೊಂಡು ಹೋಗಲಿಲ್ಲ, ನಾವು ಸುಳ್ಳೆ ಕೂತ್ಬಿಟ್ವಿ, ಅವ್ರು ಹೊಂಟ್ರು ನೋಡ್ರಿ, ನಮ್ಮದೇನು ಕೆಲಸ ಅಂತ ಇಟ್ಟಾರೆ ಇಲ್ಲಿ ಹಂಗೆ ಹಿಂಗೆ ಅಂತಂತಾರೆ. ಹಿಂಗೆ ಅಂದ್ರೆ ಒಬ್ಬರು ಸಣ್ಣ ವಯಸ್ಸಿನ ಹೋಗ್ಬಿಟ್ಟಿದ್ದ, ಸುತ್ತಲೂ ಕೂತ್ಕೊಂಡು ರಾಜ್ಯ ಅಜ್ಜಿ ಮುದುಕಿ ಯಾರು ಅಳ್ತಿದ್ರು, ನಮ್ಮದೇನಿತ್ತು ಎಲ್ಲ ಮುಗಿದು ಹೋಗಿತ್ತು, ನಮ್ಮನ್ಯಾಕೆ ಕೊಯ್ಬಾರ್ದಾಗಿತ್ತು ಅಂತ ಅಳ್ತಿದ್ರು. ಹಾಗಾಗಿ ಅಲ್ಲಿಗೊಬ್ಬ ಯೋಗಿ ಬಂದರು ಅಂದರು, ಪಾಪ ಎಲ್ಲರಿಗೂ ಭಾಳ ಅಭಿಮಾನ ಅಂತ ಕಾಣ್ತದೆ, ಯಾರು ನಿಮ್ಮ ಆಯುಷ್ಯ ಕೊಡ್ತೀರಿ ಹೇಳ್ರಿ, ಇವನನ್ನು ಬದುಕಿಸ್ತೀನಿ, ನೀವು ಹೋಗ್ತೀರಿ ಅಂದರು. ಯಾರು ಹೋಗ್ತೀರಿ ಹೇಳ್ರಿ, ಅವ್ನು ಬದುಕಿಸ್ತೀನಿ, ನೀವು ಬದಲು ಮಾಡಿಕೊಡ್ತೀನಿ ಅಂತ ಕೇಳಿದ್ರು ಅವರು. ಎಲ್ಲರೂ ಆ ಕಡೆ ಈ ಕಡೆ ನೋಡ್ಲಿಕ್ಕೆ ಶುರು ಮಾಡಿದ್ರು. ಅವ್ರನ್ನ ಕೇಳ್ರಿ ಇವ್ರನ್ನ ಕೇಳ್ರಿ ಅಂತ. ವಯಸ್ಸಾಗಿತ್ತು, ಒಂದು 90 ವರ್ಷ ಬದುಕಿ ಕೂತಿತ್ತು ಮುತ್ತಜ್ಜಿ. ಅದನ್ನು ಕೇಳಿದರು, ಇಷ್ಟೋ ತನಕ ಅವನ ಬದಲಿ ನಾ ಹೋಗ್ತೀನಿ ಅಂದ್ರೆ ಹೋಗ್ತೀನಿ ಅಂತ. ಯಾಕೆ ಎಲ್ಲರೂ ಬಿಟ್ಟು ನನಗೆ ಯಾಕೆ ಬೆನ್ನು ಹತ್ತಿ ಅನ್ಲಕ್ಕಿ, ಎಲ್ಲರೂ ಬಿಟ್ಟು ನನಗೆ ಯಾಕೆ ಬೆನ್ನು ಹತ್ತಿ ಹೋಗು ಅನ್ಲಂತಕ್ಕಿ. ಹಾಗಾಗಿ ದೇಹವನ್ನು ಬಿಡೋದು ಅಷ್ಟು ಸುಲಭ ಇಲ್ಲ. ಆದ್ದರಿಂದ ಸಂಸಾರ ನೋಡಿದ್ರೆ ದೇಹಾಭಿಮಾನ ಇದೆ ಅಂತ ಅನ್ನೋದು ಕಾರಣಕ್ಕಾಗಿ ಈ ದೇಹ ನನಗೆ ಬೇಡ ಅಂದ ಗಜರಾಜ. ಈ ದೇಹ ತಗೊಂಡು ನಾನೇನು ಮಾಡಲಿ? ಮೂಢ ಯೋನಿಯಲ್ಲಿರುವ ಶರೀರ ಸೋಹಂ ವಿಶ್ವಸೃಜಂ ವಿಶ್ವಂ ವಿಶ್ವವೇದಸಂ ವಿಶ್ವಾತ್ಮಾನಮಜಂ ಬ್ರಹ್ಮಣ ಪ್ರಣತಸ್ಮಿ ಪರಂಪದಂ. ಆದ್ದರಿಂದ ಯಚ್ಛಕ್ತ ಅಹಂದಿಯ ಏವಂ ಗಜೇಂದ್ರ ಉಪವರ್ಣಿತ ನಿರ್ವಿಶೇಷಂ ಬ್ರಹ್ಮಾದಯೋ ವಿವಿಧಲಿಂಗಭಿದಾಭಿಮಾನಾ ನೈತೆ ಯದೋಪಸೃರ್ನಿಖಿಲಾತ್ಮಕತ್ವಾತ್ ತತ್ರಾಖಿಲಾಮರವರೋ ಹರಿರಾವಿರಾಸೀತ್. ಆಗ ಭಗವಂತನ ಸ್ತೋತ್ರ ಮಾಡಿದ ಕೂಡಲೇ ದೇವರು ಹೊರಟನಂತೆ. ಸ್ವಂತಸ್ಸುರಸ್ಸುರುಬಲೇನ ಗೃಹೀತ ಆರ್ತೋ ದೃಷ್ಟ್ವಾಗರುತ್ಮತಿ ಹರಿಂ ಖೌಪಾತ್ತ ಚಕ್ರಂ ಉತ್ಕ್ಷಿಪ್ಯ ಸಾಂಬುಜಕರಂ ಗಿರಮಾಹ ಕೃಚ್ಛಾತ್ ನಾರಾಯಣಾಖಿಲ ಗುರೋ ಭಗವನ್ ನಮಸ್ತೆ. ನಾರಾಯಣ ಅಂತ ಒದರಿದ ನೋಡಿ. ಇಷ್ಟಾಗಲಿಕ್ಕೆ 1000 ವರ್ಷ ಹಿಡಿದಿತ್ತು ಅವನಿಗೆ. ನಾರಾಯಣ ಅಂದ ಕೂಡಲೇ ದೇವರು ಬಂದಂತ. ಎಷ್ಟು ವೇಗದಲ್ಲಿ ಬಂದ? ಇವನಿಗೆ ಕರೀಲಿಕ್ಕಾಗಿಲ್ಲ, ಅಷ್ಟು ವೇಗದಲ್ಲಿ ಬಂದನಂತ. ಇವನು ನಾರಾಯಣ ಅಂತ ಅನ್ನೋದು ಮುಗಿದಿಲ್ಲ, ದೇವರು ಗರುಡನ ಮೇಲೆ ಕೂತು ಬಂದೇ ಬಿಟ್ಟಿದ್ದ ಅಲ್ಲಿ, ಅಷ್ಟು ವೇಗದಲ್ಲಿ ಬಂದ. ಈ ತಮಿಳುನಾಡು ಕಡೆಗೆ ಹೋದವ್ರಿಗೆ ಗೊತ್ತಿರ್ತದೆ, ತಮಿಳರ ಪರಿಚಯ ಇದ್ರೆ ಗೊತ್ತಿರ್ತದೆ. ಅಲ್ಲಿ ವೇಗವಾಗಿ ಬಂದೆ ಅನ್ನಲಿಕ್ಕೆ ಜಮ್ ಅಂತ ಬಂದ್ಬಿಟ್ಟ ಅಂತಾರೆ. ತಮಿಳರು ಮಾತಾಡ್ತಾರೆ, ಹೆಂಗೆ ಬಂದ ಅಂದರೆ ಜಮ್ ಅಂತ ಬಂದ್ಬಿಟ್ಟ ಅಂತಾರೆ ಅವರು. ಹೆಂಗೆ ಜಮ್ ಅಂತ ಬಂದ್ಬಿಟ್ರಿ ಅಂತಾರೆ, ಅಂದರೆ ವೇಗವಾಗಿ ಬಂದೆ ಅಂತ ಅರ್ಥ. ಹಿಂಗೆ ಅಧಿಕ ಮಾಸದಲ್ಲೇ ಒಂದು 10 ವರ್ಷದ ಕೆಳಗೆ ಮದ್ರಾಸಲ್ಲಿ ಇದ್ದೆ ನಾವು ಅಧಿಕ ಮಾಸಕ್ಕೆ. ಆ ಕೂತಾಗ ಅಲ್ಲೊಬ್ಬರು ಹಿರಿಯ ಕೂತಿದ್ರು, ಪ್ರಸಂಗ ಬಂದಿತ್ತು, ಮಾತಾಡ್ತಾರೆ ಜಮ್ ಅಂತ ಬಂದ್ಬಿಟ್ಟ ಅಂದ್ರೆ ಏನು ಅರ್ಥ ಅಂದೆ ನಾವು. ಜಮ್ ಅಂತ ಬಂದ ಅಂದ್ರೆ ವೇಗ ಅಂತಿರಲ್ಲ, ಏನು ಅರ್ಥ ಅಂತ ಹೇಳಿದ್ರು. ಅವ್ರು ಹೇಳಿದ್ರೆ ಇಲ್ಲ, ಜಮ್ ಅಂತ ಬಂದ ಅಂದರೆ ಅದು ಗಜೇಂದ್ರ ಮುಖದ ಕಥೆ ಭಾಗ ಅಂದರು. ಅವ್ರು ಹೇಳಿದ್ರು ಏನು ಅಂದರೆ ದೇವ್ರನ್ನ ಕರೆದ್ನಲ್ಲ ಇವು ಗಜರಾಜ, ನಾರಾಯಣ ಅಂತ ಒದರಿದ್ನಲ್ಲ, ನಾರಾಯಣ ಅಂದ ಕೂಡಲೇ ದೇವ್ರು ಎದ್ದ. ಅಂದ ಕೂಡಲೇ ಹೋಗ್ಬಿಡೋದು, ಮನೋವೇಗಕ್ಕಿಂತ ಹೊರಟುಬಿಟ್ಟ. ಪಕ್ಕದಲ್ಲೇ ಕೂತಿದ್ದು ಲಕ್ಷ್ಮಿ, ಹೆಂಡತಿ ಕೆಲಸ ಅಲ್ಲ, ಮತ್ತೆ ಎಲ್ಲಿಗೆ ಹೊಂಟಿ ಎಷ್ಟೊತ್ತಿಗೆ ಬರ್ತಿ, ಗಂಡ ಎಲ್ಲಾದರೂ ಹೊಂಟ್ರೆ ಎಲ್ಲಿಗೆ ಹೊಂಟಿ ಎಷ್ಟೊತ್ತಿಗೆ ಬರ್ತಿ, ಎರಡಕ್ಕೆ ಹೆಂಡತಿ ಅಧಿಕಾರ. ಹಾಗಾಗಿ ಹೆಂಡತಿ ಅಂದ್ಲು, ಎಲ್ಲಿಗೆ ಹೊಂಟೀರಿ ಅಂತ ಕೇಳಿದ್ಲು. ದೇವರ ಹೆಂಡತಿಗೆ ಹೇಳಬೇಕಾಗಿತ್ತಂತೆ. ದೇವರ ಸಂಸ್ಕೃತ, ದೇವರ ಭಾಷೆಯಲ್ಲ, ಸಂಸ್ಕೃತದಲ್ಲಿ ಮಾತಾಡಬೇಕಾಗಿತ್ತು. ಗಜಂ ರಕ್ಷಿತುಂ ಗಚ್ಛಾಮಿ ಅಂತ ಹೇಳಬೇಕಾಗಿತ್ತು ದೇವರಿಗೆ. ಆನೆ ರಕ್ಷಣೆ ಮಾಡ್ಲಿಕ್ಕೆ ಹೊರಟಿನಿ ಅಂತ ಹೇಳಬೇಕಾಗಿತ್ತು. ಗಜಂ ಅನ್ನಬೇಕಲ್ಲ, ಗ ಅನ್ನಂತೆ ಜಮ್ ಅನ್ನೋದ್ರಾಗ ಇಲ್ಲಿಗೆ ಬಂದಿದ್ದಂತ. ಅಲ್ಲಿ ಲಕ್ಷ್ಮೀ ಎದುರಿಗೆ ಗ ಅಂದ, ಜಮ್ ಅನ್ನೋದ್ರೊಳಗೆ ಇಲ್ಲಿ ಬಂದು ಮುಟ್ಟಿದ್ದಂತ. ಅದಕ್ಕೆ ಜಮ್ ಅಂತ ಬಂದ್ಬಿಟ್ಟ ಅಂತ. ಜಮ್ ಅಂತ ಬಂದ ಅಂದರೆ ಗಜಮ್ ಅನ್ನೋದ್ರೊಳಗೆ ಬಂದು ಮುಟ್ಟಿದ್ದಂತ. ಅಷ್ಟು ವೇಗವಾಗಿ ಬಂದು ಮೇಲೆ ನೋಡ್ತಾನೆ, ಆ ಮೊಸಳೆ ಹಿಡಿದಿದೆ. ಎಲ್ಲ ದೇವತೆಗಳು ಸ್ತೋತ್ರ ಮಾಡಿದರು. ಬಂದವನೇ ಚಕ್ರವನ್ನು ಬಿಟ್ಟು ಮೊಸಳೆಯನ್ನು ಉದ್ಧಾರ ಮಾಡಿದ. ಮೊಸಳೆಯನ್ನು ಕತ್ತರಿಸಿ ಹಾಕಿದ. ಯೋಸೌ ಗ್ರಾಹ ಸವೈಷದ್ಯ ಪರಮಾಶ್ಚರ್ಯ ರೂಪದೃಕ್ ಮುಕ್ತೋ ದೇವಲ ಶಾಪೇನ ಹೂಹೂ ಗಂಧರ್ವ ಸತ್ತಮ. ಆ ಮೊಸಳೆಗೆ ಚಕ್ರದಿಂದ ಹೊಡಿತಾನೆ. ಮೊಸಳೆ ಕತ್ತರಿಸಿ ಹೋಯಿತು. ಚಕ್ರೇಣ ನಕ್ರವದನಂ ವಿನಿಪಾಟ್ಯ ದೇವ. ಆ ಉದ್ಧಾರ ಆಗಿ ಹೂಹೂ ಅಂತನವ ಗಂಧರ್ವಾದ. ಎಲ್ಲ ದೇವತೆಗಳು ಹೂಮಳೆಗಾರರು ಉದ್ಧಾರ ಮಾಡಿ ಹೋಗ್ಬಿಟ್ಟವನು. ಆಮೇಲೆ ಆನೆ ಉದ್ಧಾರ ಆಯಿತು. ಇವನು ಹಾಹಾ ಗಂಧರ್ವ. ಆನೆಯನ್ನು ಉದ್ಧಾರ ಆಗಿ ಸ್ತೋತ್ರ ಮಾಡಿದ. ಆನೆಯನ್ನು ತನ್ನ ಮೂಲ ರೂಪಕ್ಕೆ ಸೇರಿಸಿದ ಪರಮಾತ್ಮ. ಅಲ್ಲ, ಕರೆದದ್ದು ಆನೆ, ಮೊದಲು ಉದ್ಧಾರ ಆಗಿದ್ದು ಮೊಸಳೆ. ಹಿಂಗಾಗ್ಬಿಡ್ತದೆ ನೋಡಿ. ಸ್ವಾಮಿಗಳನ್ನು ಪಾದಪೂಜೆ ಕರೆದಿರ್ತಾರೆ. ಬಂದ್ವಿ ಅಂತ ಫೋನ್ ಬಿಟ್ಟಿರ್ತಾರೆ, ಮಠದಿಂದ ಬಿಟ್ವಿ ಅಂತ ಫೋನ್ ಮಾಡಿರ್ತಾರೆ. ದಾರಿ ಒಳಗೆ ಯಾರೋ ಅಡ್ಡ ಹಾಕ್ಬಿಡ್ತಾರೆ, ಇದೊಂದು ಮನೆ ಮುಗಿಸ್ಕೊಂಡು ಹೋಗ್ರಿ ಅಂತ. ಅವ್ರ ಮನೆಗೆ ಇನ್ನೊಬ್ರು ಅಡ್ಡ ಹಾಕ್ತಾರೆ, ಅವ್ರ ಮನೆಗೆ ಇನ್ನೊಬ್ರು ಅಡ್ಡ ಹಾಕಿ ಒಂದು 10 ಮಾಡೋದಿರ್ತವೆ ಅವರಿಗೆ. 10 ಅಲ್ಲೇ ಆಗಿಬಿಡ್ತಾವೆ. ತಿರುಗಿ ಇಲ್ಲ ಇನ್ನೊಂದು ಸರ್ತಿ ಬಂದಾಗ ಬರ್ತೀವಿ, ಟೈಮ್ ಆಯ್ತು ಅಂತ ಹೇಳಿ ತಿರುಗಿ ಹೋಗ್ಬಿಡ್ತಾರೆ.
ಹಂಗೆ ಹೊಂಟದ್ದು ಯಾರ್ದೋ ಮನೆಗೆ, ಯಾರ್ದೋ ಮನೆ ಪೂಜಾ ಮುಗಿಸ್ಕೊಂಡು ಮನೆ ತಿರುಗಿ ಹೋಗ್ಬಿಟ್ಟಂಗೆ ಆಯ್ತಲ್ಲ. ಬಂದದ್ದು ಆನೆ ಉದ್ಧಾರ ಮಾಡಬೇಕು ಅಂತ ಮಾಡಿದ್ದು ಮೊದಲು ಮೊಸಳೆ ಉದ್ಧಾರ. ಹಿಂಗ್ಯಾಕಾಯ್ತು ಅಂದರೆ ಸತ್ಯಧರ್ಮರು ಬರೀತಾರೆ, ದೇವ್ರ ಮೇಲಿಂದ ನೋಡ್ದ ಯಾರು ಉದ್ಧಾರ ಮಾಡಲಿ ಅಂತ ಅಂದ್ಕೊಂಡ. ಆ ಮೊಸಳೆಯನ್ನು ನೋಡಿದಂತೆ ಆನೆ ಕಾಲು ಹಿಡ್ಕೊಂಡು ಕೂತ್ಕೊಂಡಾನೆ. ನನ್ನ ಭಕ್ತ ಗಂಧರ್ವ ಅವನ ಕಾಲು ಹಿಡ್ಕೊಂಡಾನೆ, 1000 ವರ್ಷ ಕಾಲು ಹಿಡ್ಕೊಂಡು ಕೂತ್ಕೊಂಡಾನೆ. ಹಾಗಾಗಿ ನನ್ನ ದಾಸರ ದಾಸ್ಯವ ಕೊಡುಬ ಎಂದರೆ ಇದನಾದರೂ ಕೊಡದಿದ್ದರೆ ನಿನ್ನ ಪದ ಕಮಲವ ನಂಬಿ ಭಜಿಸುವುದೆಂತೋ. ಹಾಗಾಗಿ ಭಗವದ್ಭಕ್ತರ ಪಾದದ ಮಹಿಮೆ ಎಷ್ಟು ಅಂತ ತೋರಿಸ್ಬೇಕು ಅಂತ ಹೇಳಿ ತನ್ನ ಭಕ್ತರ ಪಾದವನ್ನು ಹಿಡ್ದ ಅಂತ ಅನ್ನೋ ಕಾರಣಕ್ಕೆ ಮೊದಲು ಮೊಸಳೆಯನ್ನು ಉದ್ಧಾರ ಮಾಡಿದ, ಆಮೇಲೆ ಆನೆಯನ್ನು ಉದ್ಧಾರ ಮಾಡಿಕೊಟ್ಟ ಅಂತ ಹೇಳ್ತಾರೆ. ಇವರಿಬ್ಬರು ಯಾರು? ಇವರು ಹಾಹಾ ಮತ್ತು ಹೂಹು ಅಂತನ್ನುವ ಗಂಧರ್ವರು, ದೇವಗಾಯಕರು. ಇವರು ದೇವಸಭೆಯ ಗಾಯಕರು. ಗಂಧರ್ವ ವಿದ್ಯೆ ಅಂದರೆ ಗಾಯನ, ಅದಕ್ಕೆ ಗಂಧರ್ವ ವಿದ್ಯೆ ಅಂತ ಕರೀತಾರೆ. ದೇವಸಭೆಯ ಗಾಯಕರು. ಒಳ್ಳೆಯ ಯೌವನ ಇತ್ತು, ತಾರುಣ್ಯ ಇತ್ತು, ದೇವತೆಗಳ ಮುಪ್ಪು ಇರುವುದಿಲ್ಲ, ಆದ್ದರಿಂದ ಬೇಕಾದಷ್ಟು ಶಕ್ತಿ ಇತ್ತು. ಅದಕ್ಕನುಗುಣವಾಗಿ ಹಾಸ್ಯನೂ ಇತ್ತು ಅವರಿಗೆ, ಒಂದು ಸ್ವಲ್ಪ ತರಲೆ ಜಾಸ್ತಿ. ಹೀಗಿಬ್ಬರು ಜೊತೆಗೆ ಹೊರಟಿದ್ರು. ಅಲ್ಲಿ ದೇವಲರನ್ನು ನೋಡ್ತಾರೆ. ದೇವಲರು ಅಂತನೂ ಋಷಿಗಳು. ದೇವಲ ಸ್ಮೃತಿ ಅಂತ ಸ್ಮೃತಿ ಇತ್ತು, ಈಗ ಉಪಲಬ್ಧ ಇಲ್ಲ. ಈಗ ಕೆಲವು ಪರಾಶರ ಸ್ಮೃತಿ, ಕಲಿಯುಗದೊಳಗೆ ಆಚರಣೆ ಮಾಡಬೇಕಾಗಿದ್ದು ಪರಾಶರ ಸ್ಮೃತಿ, ಸುಡಬೇಕಾಗಿದ್ದು ಮನುಸ್ಮೃತಿ. ಆ ಪಾಪ ಒಂದು ಸರ್ತಿ ಒಂದು ಮನುಸ್ಮೃತಿ ಬರೆದಿದ್ದ, ದಿನ ಎಲೆಕ್ಷನ್ ಬಂದದ್ದು ಮನುಸ್ಮೃತಿ ಸುಡೋದೇ ಕೆಲಸ. ಹಾಗಾಗಿ ಕಲಿಯುಗದಲ್ಲಿ ಪರಾಶರ ಸ್ಮೃತಿ ಹೆಚ್ಚು ಆಚರಣೆ ಯೋಗ್ಯ ಅಂತ ಹೇಳಿದ್ದಾರೆ. ಮನುಸ್ಮೃತಿ ಅದನ್ನು ಸುಡ್ಲಿಕ್ಕೆ ಇಟ್ಕೊಂಡಾರೆ ಕೆಲವು. ಹಾಗಾಗಿ ಒಂದು ನೀಲಿ ಶಾಲೆ ಹಾಕ್ಕೊಂಬೋದು, ಮನುಸ್ಮೃತಿ ಸುಡೋದು ಅಂದ್ರೆ ನಾವು ದೊಡ್ಡ ವಿಚಾರವಂತ ಅಂತ. ಆ ದೇವರ ಸ್ಮೃತಿ ಇದೆ ಅಂತ ಭೀಮಸೇನ ದೇವರು ಮಹಾಭಾರತದಲ್ಲಿ ಹೇಳುವ ಮಾತು. ದ್ರೌಪದಿ ಸೀರೆ ಮಾಡಿದಾಗ ಭೀಮಸೇನ ದೇವರು ಪತಿತಸ್ಯ ಅಶ್ಚರ್ಯಹಸ್ಯ ಕಾಷ್ಠವಿಷ್ಠಾ ಸಮಸ್ಯ ಚ ಫಲಾನಿ ತ್ರೀಣಿ ಶಿಷ್ಯಂತೆ ವಿದ್ಯಾಕರ್ಮ ಸುತಾ ಇತಿ ದೇವಲೋ ಮುನಿರಬ್ರವೀತ್. ದೇವಲರ ಸ್ಮೃತಿಯಲ್ಲಿ ಬರೆದಿದ್ದಾರೆ ಅಂತ ಶ್ಲೋಕ ಉಲ್ಲೇಖ ಮಾಡಿ ಹೇಳ್ತಾರೆ. ಈ ಭೀಮಸೇನ ದೇವರು ಹೇಳುವ ಮಾತು. ಈ ಶರೀರ ನಾಶ ಆಗಿ ಹೋಗ್ಬಿಡ್ತದೆ, ಈ ಶರೀರ ನಾಶ ಆಗ್ತದೆ. ಈ ಶರೀರದ ಹಿಂದೆ ಉಳಿಯೋದೇನು? ಕಟ್ಟಿದ ಮನೆ ಇರ್ತದೆ, ನಿನಗಿರೋದಿಲ್ಲ, ಯಾರೋ ಇರ್ತಾರೆ ಅದರೊಳಗೆ. ದುಡ್ಡು ಇರ್ತದೆ, ನಿನಗೆ ಅಂತ ಇರೋದಿಲ್ಲ, ಯಾರೋ ಬರ್ತಾರೆ ಅದಕ್ಕೆ. ಭೂಮಿನೂ ಇರ್ತದೆ, ಭೂಮಿಯಲ್ಲಿ ಹೋಗೋದಿಲ್ಲ, ಆದರೆ ಅದಕ್ಕೆ ಮಾಲಕರು ಯಾರೋ ಇರ್ತಾರೆ. ಹಾಗಾಗಿ ಇವನು ಹೋಯ್ತು ಅಂತಂದರೆ ಇನ್ನೂ 12 ದಿವಸ ಆಗಿರೋದೇ ಇಲ್ಲ. ಬೋರ್ಡ್ ಹಾಕಿಸ್ತಾರೆ, ದಿಸ್ ಸೈಟ್ ಬಿಲಾಂಗ್ಸ್ ಟು ಅಂತ. ಅಲ್ಲಿ ತಮ್ಮ ಹೆಸರು ಹಾಕ್ಸೋ ಮುಂದೆ ಒಂದು ಸಪಿಂಡೀಕರಣ ಮಾಡ್ತಾರೆ, ಇನ್ನೊಬ್ರು ಹಾಕ್ಸ್ಬಿಟ್ರಿ ಅಂತ ಭಯ. ಹಾಗಾಗಿ ಭೂಮಿ ನಂದು ಅಂತ ಬೋರ್ಡ್ ಹಾಕಿದ್ದು ನೋಡಿ ಭೂಮಿ ನಗ್ತಾಳಂತೆ. ಮುನ್ನ ಶತಕೋಟಿ ರಾಜಗಳಾರಿದ್ದ ಭೂಮಿಯನ್ನು ತನ್ನದೆಂದೆನ್ನುತ್ತ ಡಂಗುರು ವಹಿಸಿ ಇವತ್ತಿಂದ ನಾನು ಇದಕ್ಕೆ ರಾಜ, ಇದು ನನಗೆ ಸೇರಿದಂತ ಹಾಕಿದ್ದು ನೋಡಿ ಭೂದೇವಿ ಅಂತಾಳಂತೆ. ಭೂಮಿ ಹಾಕಿ ಎಷ್ಟು ಬೋರ್ಡ್ ಹಾಕ್ತಿ, ಎಷ್ಟು ಮೆರವಣಿಗೆ ಮಾಡ್ಕೋ, ನಿನ್ನಂಥ 100,000 ಕೋಟಿ ಮಂದಿ ನನ್ನೊಳಗೆ ಮಲ್ಕೊಂಡಾರ, ಈಗ ನನ್ನೊಳಗೆ ಹಾಕ್ಕೊಂಡಿನವ್ರನ್ನ ನೀನು ನನ್ನೊಳಗೆ ಬಂದು ಸೇರ್ಕೋತಿ, ಎಷ್ಟು ಮಾಡ್ತಿ ಮಾಡು ಅಂತಾಳಂತ. ಕನಕದಾಸ ಅಂತಾರೆ, ಇವರು ಕುಣಿಯೋದನ್ನು ನೋಡಿ ನಗ್ತಾಳೆ ಭೂದೇವಿ, ನಿನ್ನಂತೆ ಮೆರೆದವರೆಲ್ಲ ಕೊನೆಗೆ ನನ್ನೊಳಗೆ ಸೇರಿ ಹೋಗಿದ್ದಾರೆ, ಮಣ್ಣಲ್ಲಿ ಮಣ್ಣಾಗಿದ್ದಾರೆ ಅಂತಂತಾಳಂತ. ಹಾಗಾಗಿ ಈ ದೇವಲರು ಹೇಳ್ತಾರೆ. ಹಾಗಾಗಿ ಈ ಶರೀರದಿಂದ ಉಳಿಯೋದೇನು? ಏನು ಸಂಪಾದನೆ ಮಾಡಬೇಕು? ಈ ಶರೀರದಿಂದ ಉಳಿಯೋದು ವಿದ್ಯಾಕರ್ಮ ಸುತಾಯಿತಿ. ಗಳಿಸಿದ ವಿದ್ಯೆ ಸಂಸ್ಕಾರವಾಗಿ ಉಳಿತದೆ. ಕರ್ಮ ಪಾಪ ಪುಣ್ಯದ ರೂಪದಲ್ಲಿ ಉಳಿತದೆ. ಪಾಪ ಪುಣ್ಯದ ರೂಪದಲ್ಲಿ ಜನ್ಮದವರೆಗೆ ಬರ್ತದೆ, ಪಾಪ ಪುಣ್ಯದ ರೂಪದಲ್ಲಿ ಬರ್ತದೆ. ಮಕ್ಕಳು ಮುಂದೆ ಮಾಡುವ ಸತ್ಕರ್ಮದ ಪ್ರವರ್ತಕರಾಗಿ ಇವನಿಗೆ ಮಾಡುವ ಕರ್ಮ ಕುಲ ಪರಂಪರೆಯನ್ನು ಉಳಿಸುವುದಕ್ಕಾಗಿ ಮಕ್ಕಳು ಉಳಿತಾರೆ. ಹಾಗಾಗಿ ಈ ಶರೀರದಿಂದ ಉಳಿಯೋದು 3 ಪದಾರ್ಥ. ಒಳ್ಳೆ ವಿದ್ಯೆ ಗಳಿಸಬೇಕು, ಒಳ್ಳೆ ಕರ್ಮ ಮಾಡಬೇಕು, ಒಳ್ಳೆ ಮಕ್ಕಳಿಗೆ ಸಂಸ್ಕಾರ ಕೊಟ್ಟು ಹೋಗಲು ಪ್ರಯತ್ನ ಮಾಡಬೇಕು, ಒಳ್ಳೆ ಮಕ್ಕಳನ್ನು ಪಡಿಬೇಕು. ಇದನ್ನು ಬಿಟ್ಟು ಏನು ಗಳಿಸಿಟ್ರು ಅದು ಯಾರ್ದೋ ಪಾಲಾಗುತ್ತೆ. ಹಾಗಾಗಿ ಈ ಶರೀರಕ್ಕೆ 3 ಫಲ ಅಂತನ್ನುವ ಮಾತು ದೇವಲರು ಹೇಳಿದ್ದಾರೆ ಅಂತ ಭೀಮಸೇನ ದೇವರು ಹೇಳುವ ಮಾತು ಮಹಾಭಾರತದಲ್ಲಿ. ಆ ದೇವಲರು ಭಾಳ ಉಪವಾಸ ಇರ್ತಿದ್ರಂಥದ್ದು. ಉಪವಾಸ ಮಾಡಿ ತೆಳ್ಳಗಿದ್ರು. ಊದಿದ್ರೆ ಹಾರು ಹೋಗಬೇಕು. ಹೀಗೆ ಮಾಡಿ ಅವರು ಒಂದು ದಿವಸ ಸಂಧ್ಯಾವಂದನೆ ಮಾಡಬೇಕು ಅಂತ ಗಂಗಾ ತೀರದಲ್ಲಿ, ನದಿ ತೀರದಲ್ಲಿ ಬಂದರು. ಇವರಿಬ್ಬರಿಗೆ ಅಪಹಾಸ ಮಾಡಬೇಕು ಅಂತ ಅನ್ನಿಸ್ತು, ಹಾಸ್ಯ ಮಾಡಬೇಕು ಅಂತ ಅನ್ನಿಸ್ತು. ಅವನೊಂದ, ನೀನು ಮೊಸಳೆ ಆಗು, ನಾನು ಆನೆ ಆಗ್ತೀನಿ, ತಾಡ್ಸೋಣ ಅಂತ ಹೇಳಿದರು. ಇವರು ಸಂಧ್ಯಾವಂದನೆ ಮಾಡಬೇಕು ನದಿ ತೀರಕ್ಕೆ ಅಂತ ಹೋಗಿ ಕೂಡೋದಾಗ ಮೊಸಳೆ ಆಗಿ ಬಂದ ಗಾಬರಿ ಮೇಲೆ. ಮೊಸಳೆ ಬಂತು ಅಂತ ಓಡಿ ಬಂದರು ಗಾಬರಿಯಾಗಿ. ಇವನು ಆನೆಯಾಗಿ ಈ ಕಡೆಯಿಂದ ಬಂದ. ನೀರಿಗೆ ಹೋದ್ರಕ್ಕೆ ನದಿಯಲ್ಲಿ ಮೊಸಳೆ, ಮೇಲೆ ಬಂದ್ರೆ ಆನೆ. ಎಲ್ಲಿ ಹೋಗ್ಬೇಕು ಅಂತ ಗೊತ್ತಾಗದೆ ಗಾಬರಿಯಾಗಿ ಎಚ್ಚರದ ಬಿದ್ದುಬಿಟ್ರು. ಆವಾಗ ಗಾಬರಿ ಆಗಿಬಿಟ್ರು. ಏನೋ ಆಟ ಆಡಬೇಕು ಅಂತ ಹೋಗಿ ಬ್ರಹ್ಮ ಹತ್ಯೆಯನ್ನು ಮೈ ಮೇಲೆ ಹಾಕ್ಕೊಂಡು ಪರಿಸ್ಥಿತಿ ಬಂತು ನಮಗೆ. ಈ ಬ್ರಹ್ಮಣ್ಣನ ಹತ್ಯೆ ಆಗಿಬಿಟ್ರೆ
ನಮ್ಮನ್ನು ದೇವರು ಉದ್ಧಾರ ಎಂದು ಕ್ಷಮಿಸೋದಿಲ್ಲ, ಬಹಳ ದೊಡ್ಡ ಅಪರಾಧ ಆಯಿತು ಅಂತ ಹೇಳಿ ಆನೆ ಹೋಗಿ ಸೊಂಡಿಲಲ್ಲಿ ನೀರು ತಂದು ಆ ದೇವಲರ ಮುಖದ ಮೇಲೆ ನೀರು ಹಾಕಿ ಉಪಚಾರ ಮಾಡ್ತು. ಎಚ್ಚರ ತಪ್ಪಿದ ಮೇಲೆ ಫಸ್ಟ್ ಏಡ್ ಮಾಡಬೇಕಲ್ಲ, ನೀರು ಗೊಜ್ಜಿದ ಆನೆ ನೀರು ತಂದು ನೀರು ಹಾಕಿದ ಮೇಲೆ ಸ್ವಲ್ಪ ಎಚ್ಚರ ಆಯಿತು. ಸ್ವಲ್ಪ ಎಚ್ಚರ ಆದಮೇಲೆ ದೇವರು ಮಹಾಜ್ಞಾನಿಗಳು ತಮ್ಮ ಜ್ಞಾನ ಬಲದಿಂದ ತಪೋಬಲದಿಂದ ನೋಡಿ ವಿಚಾರ ಮಾಡಿದರು, ಇವರು ಹಾಹಾ ಮತ್ತು ಹೂಹು ಗಂಧರ್ವರು ನನಗೆ ಅಪಹಾಸ ಮಾಡಬೇಕು ಅಂತ ಹೀಗೆ ಮಾಡಿದ್ದಾರೆ ಅಂಥೇಳಿ ನನ್ನ ಅಪಹಾಸ ಮಾಡ್ತೀರಾ, ನಾನು ಮಾಡುವ ಸಂಧ್ಯಾವಂದನೆಗೆ ನಾನು ತೊಂದರೆ ಕೊಡ್ತೀರಾ, ನೀವು ಯಾವ ರೂಪದಿಂದ ನನಗೆ ತೊಂದರೆ ಕೊಟ್ಟಿದ್ದೀರಲ್ಲ ಇದೇ ರೂಪದಿಂದ 1000 ವರ್ಷ ಮೊಸಳೆ ಆನೆಯಾಗಿ ಹೊಡೆದಾಡ್ರಿ ಅಂತ ಶಾಪ ಕೊಟ್ಟರು. ಆ ಶಾಪದಿಂದ ಆನೆ ಮತ್ತು ಮೊಸಳೆಯಾಗಿದ್ದರು, 1000 ವರ್ಷ ಬಡದಾಡಿದರು. ಇಷ್ಟರ ಮಧ್ಯದಲ್ಲಿ ಏನಾಯಿತು, ಆ ದೇವಲರಿಗೆ ಒಂದು ಸ್ವಲ್ಪ ಸಂತೋಷ ಆಗಿತ್ತು, ಎಚ್ಚರ ತಪ್ಪಿತು. ನೀರು ಹಾಕ್ತರು, ನೀರು ಹಾಕಿದ ಮೇಲೆ ಸ್ವಲ್ಪ ಆರಾಮಾಯಿತು. ತೆಗೆದು ನೋಡಿದ್ರೆ ಯಾರು ಉಪಚಾರ ಮಾಡ್ತಾ ಇದ್ದಾರಲ್ಪ, ಸತ್ತು ಹೋಗಿನಿ ಅಂದ್ಕೊಂಡಿದ್ದೆ ಅಂತ ಅಂದ್ಕೊಂಡು ಕಣ್ಣು ತೆಗೆದು ಆನೆ ನೀರು ಹಾಕಿತ್ತು. ಓ ನೀರು ಹಾಕಿದ್ದೀಯಲ್ಲ, ನೀನು ರಾಜನಾಗು ಅಂದರು. ಆದರೆ ಏನೋ ಅಂತಾರಲ್ಲ, ಗಾಯ ಮಾಡಿ ಮಲಾಮ್ ಹಚ್ಚೋದು ಅಂಥೇಳಿ, ಕೆಡು ಬೀಳಿಸಿದವ ನೀವೇ ಹೆದರಿಸಿ ನೀರು ಹಾಕಿದ್ದ, ಆದರೂ ಉಪಚಾರ ಮಾಡಿಯಲ್ಲ, ಹಾಗಾಗಿ ನೀನು ಪುಣ್ಯದ ಅಕೌಂಟ್ ಬೇರೆ, ಪಾಪನೂ ಅನುಭವಿಸ್ಬೇಕು ಪುಣ್ಯನೂ ಅನುಭವಿಸ್ಬೇಕು. ಹಾಗಾಗಿ ನೀನು ಮೊದಲು ರಾಜನಾಗು, ಆಮೇಲೆ ಆನೆಯಾಗು ಅಂತ ಶಾಪ ಕೊಟ್ಟರು. ಅಷ್ಟು ಅದಕ್ಕಾಗಿ ಅವನು ಮೊದಲು ಇಂದ್ರದ್ಯುಮ್ನ ಅಂತ ರಾಜನಾದ. ಇಂದ್ರದ್ಯುಮ್ನ ಅಂತ ರಾಜನಾಗಿ ದ್ರವಿಡ ಸತ್ತಮಃ, ದ್ರವಿಡ ದೇಶದ ರಾಜನಾದವರು. ದ್ರವಿಡ ಅಂದರೆ ಪಾಂಡ್ಯ ದೇಶದ ರಾಜನಾದನಂತೆ. ಪಾಂಡ್ಯ ದೇಶಕ್ಕೆ, ಪಾಂಡ್ಯ ದೇಶ ಅಂದರೆ ಈ ಪಾಂಡಿಚೇರಿ, ಪಾಂಡ್ಯ ದೇಶಕ್ಕೆ ಈ ಪಾಂಡಿಚೇರಿ ಅಂತ ಕರೀತಾರೆ. ದ್ರಾವಿಡ ದಕ್ಷಿಣ ಭಾಗದ ದೇಶ ಅದು. ಪಾಂಡ್ಯ ದೇಶಕ್ಕೆ ಪಾಂಡಿಚೇರಿಗೆ ರಾಜನಾದ ಇಂದ್ರದ್ಯುಮ್ನ ಅಂತ ರಾಜನಾದ. ಅವನು ಒಂದು ದಿವಸ ವಿಷ್ಣು ಭಕ್ತ ಪೂಜೆ ಮಾಡಿ ಜಪ ಮಾಡ್ತಾ ಕೂತಿದ್ದ. ಆಗ ತತ್ರ ಮಹಾಯಶಃ, ಭಾರೀ ತಪಸ್ಸುಗಳಾದ ಅಗಸ್ತ್ಯರು ಬಂದರಲ್ಲಿ. ಅಗಸ್ತ್ಯರು ಬಂದರು. ಅಗಸ್ತ್ಯರು ಬಂದಾರೆ ಅಂತ ಹೇಳಿದರೆ ಕೂತ್ಕೊಂತ ಹೇಳಿ ನಾನು ಪೂಜೆ ಮಾಡ್ತಾ ಇದ್ದೇನೆ ಅಂದ್ಬಿಟ್ಟ. ಎದ್ದು ಬರಲೇ, ಎಂದೂ ಮಾಡದೇ ಇದ್ದವರಿಗೂ ಸಹ ಪೂಜೆ ಜಪ ಹೊಸದಾಗಿ ಬಂದಿತ್ತು ಅಂದರೆ ಪ್ರದರ್ಶನ ಮಾಡಬೇಕು ಅಂತ ಬಹಳ ಅಪೇಕ್ಷೆ ಇರ್ತದೆ. ಅವನು ಒಂದ ಏನು ಜಪ ಮಾಡ್ತಿದ್ದಾರೆ ರಾಜರು ಕೂತ್ಕೊಂತ ಹೇಳು ಅಂದ್ರೆ ಅವ. ಜ್ಞಾನಿಗಳು ಬಂದರೆ ಎದ್ದು ಹೋಗಬೇಕು. ಒಂದು ಕತೆ ಹೇಳ್ತಾರೆ, ಒಬ್ಬನು ಪೂಜೆ ಕೂತಿದ್ದ, ಗುರುಗಳ ಮನೆಗೆ ಬಂದರು, ಎದ್ದು ಹೋಗಿ ಕಾಲು ಹಿಡಿದು ನಮಸ್ಕಾರ ಮಾಡಿದ, ಬಂದ ಪೂಜೆ ಕೂತ್ಕೊಂಬಿಟ್ಟ. ಹೆಣ್ತಿ ಇಲ್ಲ, ಅವ್ರನ್ನ ಮುಟ್ಟಿ ಬಂದಿರಿ, ಸ್ನಾನಕ್ಕೆ ಹಾಕ್ತೀನಿ ಹೇಳಿ ಸ್ನಾನ ಮಾಡಿರಿ ಅಂದ್ಲಕ್ಕೆ. ಅವ್ನು ಹೇಳ್ದ ನೀನೇ ಮಾಡಿ ಸ್ನಾನ, ಗುರುಗಳು ಮುಟ್ಟಿದ್ರೆ ಮೈಲಿಗೆ ಆತು ಅಂದೆಲ್ಲ, ನೀನೇ ಸ್ನಾನ ಮಾಡು ಅಂದ. ಹಾಗಾಗಿ ಗೋವುಗಳನ್ನು ಬ್ರಾಹ್ಮಣರನ್ನು ಮುಟ್ಟಿದರೆ ಮೈಲಿಗೆ ಆತು ಅಂತ ಅನ್ಕೋಬಾರ್ದು. ಹಾಗಾಗಿ ಮೈಲಿಗೆ ಅಂದ್ಕೊಂಡು ಮೈಲಿಗೆ ಇಲ್ಲ, ಹೋಗಿ ನೇರವಾಗಿ ಪಾದ ಮುಟ್ಟಿ ಹಾಗೆ ಬಂದು ನಮಸ್ಕಾರ ಮಾಡೋದು ಮೈಲಿಗೆ ಇಲ್ಲ. ನಿನಗೆ ಅಷ್ಟು ಅನುಸಂಧಾನ ಇರಬೇಕು, ಯೋಗ್ಯ ಇರಬೇಕು, ಪ್ರತಿನಿಂಗೆ ಅಷ್ಟಿಲ್ಲ. ಮೈಲಿಗೆ ಆಗ್ತಂತ ಭಯ ಇದ್ದರೆ ಎದ್ದು ಬಂದು ಕನಿಷ್ಠ ನಮಸ್ಕಾರ ಮಾಡಿ ಕೂಡ್ರಿ, ಬರ್ತೀನಿ, ಜಪ ಮಾಡ್ತೀನಿ, ಏನಾಗಬೇಕಾಗಿತ್ತು ನನ್ನಿಂದ ಏನು ಕೆಲಸ, ಅರ್ಜೆಂಟ್ ಇದ್ದರೆ ಮಾಡಿಕೊಡ್ತೀನಿ, ಇಲ್ಲ ಹಿಂಗೆ ಪೂಜೆ ಮುಗಿಸ್ಕೊಂಡು ಬರ್ತೀನಿ ಅಂತ ಗೌರವದಿಂದ ಮಾತನ್ನಾದರೂ ಆಡಿಸಬೇಕಾಗಿತ್ತು. ಯಾಕಂದರೆ ಛಲ ಪ್ರತಿಮೆಗಳು ತಕ್ಷಣದಲ್ಲಿ ಫಲ ಕೊಡೋದಿಲ್ಲ. ಅಚಲ ಪ್ರತಿಮೆಗಳು ಪ್ರತಿಮೆಗಳಲ್ಲಿ ಮಾಡಿದ ಪೂಜೆ ಇತ್ಯಾದಿಗಳು ತಕ್ಷಣದಲ್ಲಿ ಫಲ ಕೊಡೋದೇ ಇಲ್ಲ. ಅವು ಫಲ ಕೊಡೋದು ಜ್ಞಾನಿಗಳಿಂದ ಅನುಗ್ರಹ ಮಾಡಿಸೇ ಕೊಡಬೇಕು. ಆದ್ದರಿಂದ ಕಲ್ಲಿನ ಮೂರ್ತಿಯನ್ನೋ ತೀರ್ಥವನ್ನೋ ಯಾರು ತವೈ ಗೋಖರ ಅಂತ ಯತ್ತೀರ್ಥ ಬುದ್ಧಿ ಸಲ್ಲೇ ತ್ರಿಧಾತುಕ್ಕೆ, ಅವನು ಗೋಖರ ಹೆಸರುಗತ್ತೆ ಅಂತಂತ ಭಾಗವತ. ಹಾಗಾಗಿ ಭಗವಂತನ ನಿಜವಾದ ಪ್ರತಿಮೆ ಅಂದರೆ ಜ್ಞಾನಿಗಳು ಓಡಾಡುವ ಪ್ರತಿಮೆಗಳು. ಹಾಗಾಗಿ ಅದು ಒಂದು ಸಂಪ್ರದಾಯ ಇತ್ತು ನಮ್ಮಲ್ಲಿ, ಪ್ರಮಾಣ ಉಂಟು. ಪೂಜೆ ಮಾಡೋ ಕಾಲಕ್ಕೆ ಪ್ರತಿಮೆಯಲ್ಲಿ ಪೂಜೆ ಆಗಬೇಕು, ಅಗ್ನಿಯಲ್ಲಿ ಪೂಜೆ ಆಗಬೇಕು, ಬ್ರಾಹ್ಮಣರಲ್ಲಿ ಪೂಜೆ ಆಗಬೇಕು. ಅದಕ್ಕೆ ಅನುಯಾಗ ಅಂತಾರೆ. ಅದನ್ನು ಒಟ್ಟಿಗೆ ಮಾಡೋ ಪದ್ಧತಿ ಇತ್ತು. ಕಾಲು ದೇಶಾನುಕಾಲಾನುಸಾರವಾಗಿ ನಿಂತು ಹೋಗಿದೆ. ಆದರೂ ಈಗ ಉಡುಪಿಯಲ್ಲಿ ನಡೆಸ್ತಾರೆ. ನಿತ್ಯದಲ್ಲಿ ಉಡುಪಿಯಲ್ಲಿ ಇಲ್ಲಿ ಕೃಷ್ಣನಿಗೆ ನೈವೇದ್ಯ, ಕೃಷ್ಣನಿಗೆ ಪೂಜೆ ನೈವೇದ್ಯ ಆಗ್ತಿರ್ತದೆ. ಅಲ್ಲಿ ವೈಷ್ಣವ ಮಾಡ್ತಿರ್ತಾರೆ. ಬೆಳಗ್ಗೆ ಪೂಜೆಗೆ ಅಡಿಗೆ ಮಾಡಿ ಬೇರೆ ಅಡಿಗೆ ಮಾಡಿಟ್ಟಿರ್ತಾರೆ. ಆ ಅಡಿಗೆಯಿಂದ ಒಳಗೆ ಬ್ರಾಹ್ಮಣರ ಭೋಜನ ಆಗ್ತಿರ್ತದೆ. ಹೀಗೆ ಎಲ್ಲ ಕಡೆಗೆ ಅಧಿಷ್ಠಾನದಲ್ಲೂ ಒಟ್ಟಿಗೆ ನೈವೇದ್ಯ ಮಾಡೋ ಪದ್ಧತಿ ಇದೆ. ಪೂಜೆ ಮಾಡೋ ಪದ್ಧತಿಯನ್ನು ಅಲ್ಲಿ ಸಂಪ್ರದಾಯನಷ್ಟು ಯಾಕಂದ್ರೆ ಒಂದೇ ಕಡೆಗೆ ಇರ್ತಾರೆ. ಅವರು ಒಂದೇ ಕಡೆಗೆ ಇರ್ತಾರೆ. ಒಂದೇ ಕಡೆಗಿದ್ದು ಅದೇ ಜಾಗದಲ್ಲಿ ಇದ್ದು ಪೂಜೆ ಮಾಡುವ ರೂಢಿ ಇದ್ದದಕ್ಕೆ ಹಾಗಾದ್ರೆ ಸಂಪ್ರದಾಯ ಉಳಿಸ್ಕೊಂಡು ಬಂದಾರೆ. ಈ ಬೇರೆ ಸ್ವಾಮಿಗಳಿಗೆಲ್ಲ ದಿನ ಒಂದು ಕಡೆಗೆ ಹೋಗೋದು, 2 ಶಾಟೆ ಒಣಗೋದು, ತಮ್ಮ ನೈವೇದ್ಯಕ್ಕೆ ಒಂದಿಷ್ಟು ಅನ್ನ ಆಗೋದು ಕಷ್ಟ ಆಗಿಬಿಡುತ್ತೆ. ಕೆಲವು ಸರ್ತಿ ಸಾಯಂಕಾಲ 4 ಹೊಡಿತದೆ. ಹಾಗಾಗಿ ಅದು ರೂಢಿ ಒಳಗೆ ಉಳಿದು ಬಂದಿಲ್ಲ. ಆದರೆ ಅಲ್ಲಿ ಉಳಿದು ಬಂದಿದೆ. ಈಗ ಅನುಯಾಗ ಬ್ರಾಹ್ಮಣರಲ್ಲೂ ಜೊತೆಗೆ ಪೂಜೆ ಮಾಡ್ತಾ ನೈವೇದ್ಯ ಮಾಡೋದು ಒಂದು ಪದ್ಧತಿ ಉಂಟು. ಅದು ಉಡುಪಿಯಲ್ಲಿ ಇವತ್ತು ಅದನ್ನು ಉಳಿಸ್ಕೊಂಡು ಬಂದಾರೆ. ಒಂದೇ ಜಾಗದಲ್ಲಿ ಪೂಜೆ ನಡೆಯೋದ್ರಿಂದ ಅವರಿಗೆ ಆ ಮಾಡುವ ವ್ಯವಸ್ಥೆಗೆ ಅನುಕೂಲ ಇದೆ, ಮಾಡ್ಕೊಂಡು ಬಂದಾರೆ. ಹಾಗಾಗಿ ಅಲ್ಲಿ ವಿಶೇಷವಾಗಿ ಪೂಜೆ ಮಾಡೋದು. ಆದ್ದರಿಂದ ಭಸ್ಮನ್ನೇವ ಜುಹೋತಿ ಸಹ ಯಾರು
ಛಲಪ್ರಾಣಿಗಳು ಛಲಪ್ರತಿಮೆಗಳನ್ನು ತಿರಸ್ಕಾರ ಮಾಡಿ ಕೇವಲ ಪ್ರತಿಮಾ ಪೂಜೆಯನ್ನು ಮಾಡ್ತಾನೆ, ಅವನು ಬೂದಿಯಲ್ಲಿ ಹೋಮ ಮಾಡ್ದಂಗೆ ಆಗಿಬಿಡ್ತದೆ ಅಂತ ಕೃಷ್ಣ ಹೇಳ್ತಾನೆ. ಆದ್ದರಿಂದ ಅಗಸ್ತ್ಯರು ಬಂದರೆ ಏನು ಅಗಸ್ತ್ಯರ ಮಹಿಮೆ ಅಂತದ್ದು? ಚುಲುಕೀಕೃತ ಅಂಬೋರಾಶಿ, ಸಮುದ್ರದಲ್ಲಿ ದೈತ್ಯರು ಮುಳುಗಿಬಿಡ್ತಿದ್ರು ಹಗಲೆಲ್ಲ, ರಾತ್ರಿ ಮೇಲೆ ಬಂದು ಜಗತ್ತಿಗೆ ಕಷ್ಟ ಕೊಡೋದು, ಹಗಲಾದರೆ ಮುಳ್ಕೊಂಬಿಡೋದು. ಹಗಲು ಯಾರಿಗೂ ಕಣ್ಣಿಗೆ ಕಾಣೋದಿಲ್ಲ, ರಾತ್ರಿ ಅವ್ರು ನಿದ್ದೆ ಮಾಡೋರ ಮೇಲೆ ಕೊಲ್ಲೋದು ಹೇಗೆ? ದೈತ್ಯರ ಸಂಹಾರ ಮಾಡೋದು. ದೇವತೆಗಳಿಗೂ ಆಗಲಿಲ್ಲ. ದೇವತೆಗಳಂದ್ರೆ ಅಗಸ್ತ್ಯರಿಗೆ ಏನು ಮಾಡಬೇಕು ಅಂತ ಅಗಸ್ತ್ಯರಂದ್ರೆ ಸಮುದ್ರ ಕುಡಿತೀನಿ ಖಾಲಿ ಹೊಡಿರಿ ಅವ್ರನ್ನ ಅಂತ ಹೇಳಿದ್ರು. ಇಡೀ ಸಮುದ್ರವನ್ನೇ ಪಾನ ಮಾಡಿದ್ರಂತೆ. ಪೂರ್ತಿ ಸಮುದ್ರವನ್ನು ಪಾನ ಮಾಡಿ ದೈತ್ಯರ ಸಂಹಾರ ಆದಮೇಲೆ ಮತ್ತೆ ಬಿಟ್ಟು ಸಮುದ್ರವನ್ನು. ಹಾಗಾಗಿ ಚುಲುಕೀಕೃತ ಅಂಬೋರಾಶಿ ಅಂತಾರೆ. ಚುಲುಕ ಅಂದ್ರೆ ಇಷ್ಟೇ, ಒಂದು ಸರ್ತಿ ಕೇಶವಾಶ್ವ ಅಂದರೆ ಸಮುದ್ರ ಖಾಲಿಯಾಗಿತ್ತು. ಅಂಥದ್ದು ವಿಂಧ್ಯ ಪರ್ವತವನ್ನು ನಿಲ್ಲಿಸಿದ್ರು ಅವ್ರು. ಯಾರೋ ಹೇಳಿದ್ರು ವಿಂಧ್ಯ ಪರ್ವತ ಬಹಳ ಬೆಳೀತಾ ಇದೆ, ಸೂರ್ಯ ಸಂಚಾರ ಗಡ್ಡಿ ಆಗ್ತದೆ ಅಂತಂದರೆ ವಿಂಧ್ಯ ಪರ್ವತಕ್ಕೆ ಹತ್ತಿದ್ರ ಮೇಲೆ ಹೇಳಿದ್ರು ಅವರು, ನಾನು ನಿನ್ನ ಹತ್ತಿಗೆ ಕೆಳಗೆ ಇಳಿದು ಹೋಗಬೇಕು, ದಕ್ಷಿಣ ಭಾರತಕ್ಕೆ ಹೊರಟೀನಿ, ದಾರಿ ಕೊಡು ಅಂದ್ರೆ ಅವರು. ಹೂನ್ರಿಂದ ನಾ ತಿರುಗಿ ಬರೋದಾಗ ನೀ ಎತ್ತರ ಆಗಿಬಿಟ್ಟಿದ್ರೆ ನಾ ತಿರುಗಿ ಹೆಂಗೆ ಬರೋದು, ಏನು ಮಾಡಲಿ ಅಂದ ವಿಂಧ್ಯ ಪರ್ವತ. ಹೇಳಿದ್ರು ನಾ ಬರೋ ತನಕ ನೀನು ಬೆಳಿಬಾರ್ದು. ಬಂದು ಆ ಕಡೆ ಹೋಗಲೇ ಇಲ್ಲ, ಇಲ್ಲೇ ಉಳಿದ್ಬಿಟ್ರು ಅವರು. ವಿಂಧ್ಯ ಪರ್ವತ ಬೆಳೆಯಲಿಲ್ಲ, ಅವರಿಗೆ ಅಂಥ ಸಾಮರ್ಥ್ಯ ಇತ್ತು ಅಂತಾರೆ ಅಗಸ್ತ್ಯರಂಥ ಜ್ಞಾನಿಗಳು. ಅಗಸ್ತ್ಯ ಕುಂಭ ಸಂಭವರಾದ ಬ್ರಹ್ಮದೇವರ ಮಕ್ಕಳವರು. ಹಾಗಾಗಿ ಅಗಸ್ತ್ಯರ ಏನು ಮಹಿಮೆ, ವಾತಾಪಿ ಗಣಪತಿ ಭಜೆ ಅಂತ ಹಾಡ್ತಾರಲ್ಲ. ವಾತಾಪಿ ಅಂದರೆ ಬದಾಮಿ, ಬದಾಮಿಗೆ ಸಂಸ್ಕೃತದಲ್ಲಿ ವಾತಾಪಿ ಅಂತಾರೆ. ವಾತಾಪಿ ಗಣಪತಿ ಭಜೆ ಅಂದರೆ ಬದಾಮಿಯ ಗಣಪತಿ, ಅದು ಅಲ್ಲಿ ಮಾಡಿದ ಕೀರ್ತನೆ ಅದು. ಈಗ ಅದು ಗಣಪತಿ ಅಲ್ಲಿಲ್ಲ, ಆಕ್ರಮಣ ಆಯಿತು ಅಂತ ತೊಗೊಂಡು ತಮಿಳುನಾಡಲ್ಲಿದೆ ಅದು. ತಮಿಳುನಾಡಲ್ಲಿ ಆ ಗಣಪತಿ ಇದೆ, ಗಣಪತಿ ಅಲ್ಲಿ ಮಾಡಿದ ಪ್ರತಿಮೆ ಅದು, ಕೀರ್ತನೆ ಅದು ವಾತಾಪಿ ಗಣಪತಿ ಭಜೆ ಅಂತ. ಕರ್ನಾಟಕ ಸಂಗೀತದ ಮೊದಲ ಹಾಡು ಅದರಿಂದನೇ ಕಲಿಸ್ತಾರೆ ಅವರು. ಕರ್ನಾಟಕ ಸಂಗೀತ ಅದರಿಂದ ಶುರು ಮಾಡ್ತಾರೆ. ಅಲ್ಲಿ ವಾತಾಪಿ ಮತ್ತು ಇಲ್ವಲ ಅಂತ ಇಬ್ಬರಿದ್ದರು ಅಸುರರು. ಅವ ಇಲ್ವಲ ವಾತಾಪಿ ಯಾರಾದರೂ ಅಂದರೆ ಅವ್ರನ್ನ ಆಮಂತ್ರಣ ಕರೆಯೋದು. ವಾತಾಪಿಯನ್ನು ಜಿಂಕೆಯನ್ನು ಹಾಗೆ ಮಾಡೋದು. ಆ ಜಿಂಕೆ ಮಾಂಸವನ್ನು ಅಡುಗೆ ಮಾಡಿ ಹಾಕಿ ಊಟ ಆದಮೇಲೆ ವಾತಾಪಿ ಬಾಂಧ ಕರೆದು ಹೊಟ್ಟೆ ಸೇರ್ಕೊಂಡು ಹೊರಗೆ ಬಂದುಬಿಡ್ಬೇಕು. ಆಮೇಲೆ ಅವನನ್ನು ತಿನ್ನಬೇಕು ಇವರು. ಹೀಗೆ ಮಾಡ್ತಿದ್ರು. ಅಗಸ್ತ್ಯರಿಗೆ ಹೇಳಿದ್ರು ಯಾರು. ಹಾಗಾಗಿ ಅಗಸ್ತ್ಯರು ಬಂದರು, ಆ ಭಾಗಕ್ಕೆ ಬಂದರು. ಆ ವಾತಾಪಿ ಇಲ್ವಲ್ಲ ಕರೆದ, ಆ ವಾತಾಪಿಯನ್ನು ಅಡುಗೆ ಮಾಡಿ ಹಾಕಿದ, ಪ್ರಾಣಿಯನ್ನಾಗಿ ಮಾಡಿ. ಆಮೇಲೆ ವಾತಾಪಿ ಬಾ ಅಂತ ಕರೆದವ. ಅಷ್ಟು ಕರೆಯೋದ್ರೊಳಗೆ ಹೊಟ್ಟೆ ಮೇಲೆ ಕೈ ಆಡಿಸ್ಕೊಂಡು ವಾತಾಪಿ ಜೀರ್ಣೋಭವ ಅಂದ್ರಂತ. ಅವನು ಜೀರ್ಣ ಆಗಿ ಹೋಗ್ಬಿಟ್ಟು ಹೊರಗೆ ಬರಲಿಲ್ಲ. ಆಮೇಲೆ ಇಲ್ವಲ್ಲನಿಗೂ ಶಾಪ ಕೊಟ್ಟು ಕೊಂದು ಹಾಕಿದ್ರು. ಕೊಂದು ಹಾಕಿ ಅಲ್ಲಿಂದ ಹೋದರು. ಹಾಗಾಗಿ ಅಲ್ಲಿ ಇವತ್ತಿಗೂ ಅಗಸ್ತ್ಯರ ಹೊಂಡ ಅಂತಿದೆ. ಅಲ್ಲಿ ದೊಡ್ಡ ಹೊಂಡ ಇದೆ, ಅಗಸ್ತ್ಯರ ಹೊಂಡ ಅಂತ ಕರೀತಾರೆ. ಅಲ್ಲಿ ಸ್ನಾನ ಮಾಡ್ಕೊಂಡು ಹೋದ್ರಂತವ್ರು, ಅಲ್ಲಿ ಹೋದರು ಅಂತ ಕತೆ ಹೇಳ್ತಾರೆ. ಹೀಗೆ ಲೋಕಕಂಟಕರನ್ನೆಲ್ಲ ಸಂಹಾರ ಮಾಡೋದು ವಿಶೇಷ ಅವ್ರದ್ದು. ಆಚಾರ್ಯ ಹೇಳಿಕೊಡ್ತಾರೆ. ಈ ಇಲ್ವಲ್ಲ ಯಾರು, ಈ ವಾತಾಪಿ ಇಲ್ವಲ್ಲ ಯಾರು? ರುಕ್ಮಿಣಿ ಅಣ್ಣ ರುಕ್ಮಿ ಇದ್ನಲ್ಲ, ಆ ಇಲ್ಲವೇ ರುಕ್ಮಿಯಾಗಿ ಹುಟ್ಟಿದ್ದ ಕೃಷ್ಣ ದ್ವೇಷಿ ಅಂತ ಆಚಾರ್ಯರು ಹೇಳಿಕೊಡ್ತಾರೆ. ನಾರಾಯಣ ಪಂಡಿತ ಆಚಾರ್ಯರು ಅಂಶಾವತರಣದಲ್ಲಿ ಹೇಳುವ ಮಾತಿದೆ. ಅಂಥ ಜ್ಞಾನಿಗಳು ಅಗಸ್ತ್ಯರು ಬಂದರೆ ಎದ್ದು ಬರಲಿಲ್ಲ. ಅಗಸ್ತ್ಯರಂದ್ರು, ಓ ಅಹಂಕಾರಿಯಾಗಿದ್ದೀಯಾ, ನಿನಗೆ ಮದ ಬಂದಿದೆಯಲ್ಲ. ಅಹಂಕಾರವೇ ಹೆಚ್ಚು ಯಾವ ಪ್ರಾಣಿಗೆ, ಆನೆಗೆ ಮದ ಜಾಸ್ತಿ ಅದಕ್ಕೆ. ಹಾಗಾಗಿ ಮದಯುಕ್ತವಾದ ಆನೆಯಾಗಿ ಹುಟ್ಟಿ ಬಂದು ಶಾಪ ಕೊಟ್ಟು. ದೇವಲರ ಶಾಪ ಒಮ್ಮೆ, ಅಗಸ್ತ್ಯರ ಶಾಪ ಮತ್ತೊಮ್ಮೆ, ಎರಡು ಶಾಪದಿಂದ ಆನೆ ಆದಾಯ. ಎರಡು ಶಾಪದಿಂದ ಆನೆ ಆಗಿದ್ದಕ್ಕೆ 1000 ವರ್ಷ ಹೆಚ್ಚು ದುಃಖ. ಮೊಸಳೆಗೆ ಏನು ದುಃಖ ಹೆಚ್ಚಾಗಿಲ್ಲ ಅವನಿಗೆ. ಯಾಕಂದರೆ ಮೊಸಳೆ ಯಾವಾಗಲೂ ತನ್ನ ಜಾಗದೊಳಗೆ ಇತ್ತಲ್ಲ, ತನ್ನ ಜಾಗದೊಳಗೆ ಇತ್ತು, ಆನೆ ರಕ್ತ ಕುಡಿತಾನೆ ಇತ್ತು. ಹಾಗಾಗಿ ಅದು ಅಟುಪುಷ್ಟವಾಗಿತ್ತು. ದಿನಾ ರಕ್ತ ಹೋಗಿ ಹೋಗಿ ಸೋತು ಹೋಗಿದ್ದ ಆನೆ. ಇನ್ನು ಬದುಕೋದೆ ಕಷ್ಟ ಅಂತನ್ನುವಷ್ಟು ದುಃಖ ಆಯ್ತು ಅದಕ್ಕೆ. ಹಾಗಾಗಿ ಆನೆ ದೇವರು ಉದ್ಧಾರ ಮಾಡಿದ ಅಂತ ಕಥೆಯನ್ನು ಹೇಳಿ ಗಜೇಂದ್ರ ಮೋಕ್ಷದ ಕಥೆಯನ್ನು ಹೇಳ್ತಾರೆ. ಏಮಾಂ ತ್ವಾಚ ಚರಶ್ಚೇದಂ ಗಂಗಾಂ ಸರಧ್ರುವಂ ಬ್ರಹ್ಮರ್ಷಿ ಪುಣ್ಯಶ್ಲೋಕಾಂಚ ಮಾನವಾನ್ ಏಮಾಂ ಶ್ರವಂತನೇನಾಂಗ ಪ್ರತಿಬುದ್ಧ ನಿಶಾತ್ತಯೇ ತೇಷಾಂ ಪ್ರಾಣಾತ್ತೇ ವೈದದಾಮಿ ವಿಮಲಾಂ ಗತಿಂ. ಹಾಗಾಗಿ ಉತ್ಥಾಯ ಅಪರರಾತ್ರಾಂತೆ, ಬೆಳಗ್ಗೆ ಎದ್ದು ಪ್ರಯತ ಸುಮಃ ಆಯಿತಾ, ಬೆಳಗ್ಗೆ ಬೇಗ ಹೇಳಬೇಕು ಬ್ರಾಹ್ಮಿ ಮುಹೂರ್ತದಲ್ಲಿ. ಬ್ರಾಹ್ಮ ಮುಹೂರ್ತ ಅಂದರೆ 4 ಗಂಟೆ, 4ರಿಂದ 5 ಅರುಣೋದಯಕ್ಕಿಂತ ಪೂರ್ವದಲ್ಲಿ. ಆಮೇಲೆ ಉಷಕ್ಕಾಲ, ಆಮೇಲೆ ಅರುಣೋದಯ, ಆಮೇಲೆ ಸೂರ್ಯೋದಯ. ಬ್ರಾಹ್ಮ ಮುಹೂರ್ತದಲ್ಲಿ ಹೇಳಬೇಕು. ಯಾರು ಇದನ್ನು ಬೆಳಗ್ಗೆ ಎದ್ದು ನನ್ನ ಸ್ಮರಣೆ ಮಾಡ್ತಾರೆ, ಗಜೇಂದ್ರ ಮುಖ್ಯ ಹೇಳ್ತಾರೆ, ಅವರಿಗೆ ದುಸ್ವಪ್ನಗಳ ಭಯ ಇಲ್ಲ. ದುಸ್ವಪ್ನಗಳ ಭಯ ಇಲ್ಲ ಅಂದ್ರೆ ಇಲ್ಲದ್ರೆ ದುಸ್ವಪ್ನಗಳ ಕೆಲವರು ಭಾರಿ ದುಸ್ವಪ್ನ ಬೀಳ್ತಾರೆ. ಸ್ವಪ್ನ ಎಲ್ಲ ಹೆಚ್ಚು ಕಡಿಮೆ, ದುಸ್ವಪ್ನೇ ಜಾಸ್ತಿ ಇರ್ತದೆ. ಒಳ್ಳೆಯ ಸ್ವಪ್ನ ಬೀಳೋದು ಕಡಿಮೆ, ದುಸ್ವಪ್ನನೇ ಜಾಸ್ತಿ ಬೀಳೋದು. ಹಾಗಾಗಿ ದುಸ್ವಪ್ನ ಆಯಿತು. ಹೋಗಿ
ಇವನಿಗೆ ಸ್ವಪ್ನವಿತ್ತು, ಆಚಾರನ ಕೇಳಬೇಕು ಅಂತ ಹೋದ. 10 ಕಿಲೋಮೀಟ್ರ್ ಇತ್ತು ಮನೆ, ಎಲ್ಲೋ ಕುಡ್ಕೊಂಡು ಆಚಾರ ಮೇಲೆ ಹೋದ. ಆಚಾರ ಮನೆ ತನಕ ಹೋಗಿ ಏನು ಮಾಡಿದಿಂದ, ಇಲ್ರಿ ನಿಂದ ಹತ್ರ ಒಂದು ಸ್ವಪ್ನವಿತ್ತು, ಏನಾಯಿತು, ಇಲ್ರಿ ಒಂದು ಹಾವು ಬೆನ್ನು ಹತ್ತಿತ್ತು ಅಂದ. ಆಚಾರ ಅಂದ್ರೆ ನಿಂಗೆ ಬರೀ ಬೆನ್ನು ಹತ್ತಿ ಸ್ವಪ್ನವಿತ್ತು, ನಾನು ನೀನು ಕನಸೊಳಗೆ ಹಾವು ಕಡೋದು ಸತ್ಯ ಹೋಗಿದ್ದೆ ಅಂದರು. ನಿನಗೆ ಸತ್ಯ ಹೋಗಿದ್ದೆ, ಏನು ಮಾಡಬೇಕು ಅಂತ ವಿಚಾರ ಮಾಡ್ತಾ ಇದ್ದೀನಿ, ನನಗೇನು ಮಾಡ್ತೀವಿ ಏನು ಮಾಡಬೇಕು ಅಂದರು. ಹಾಗಾಗಿ ಅವರಿಗೂ ಇದೇ ಕಷ್ಟ ಇದ್ರೆ ಮಾಡೋದೇ. ಹೆಂಗಾಯ್ತು, ಒಬ್ಬನು ಹೋಗಿ ಒಬ್ಬ ಸ್ವಾಮಿ ಹತ್ರ ಹೋದ. ಒಬ್ಬನೆಲ್ಲ ಬಿಟ್ಟು ಅರಣ್ಯದೊಳಗೆ ಆಶ್ರಮ ಕಟ್ಕೊಂಡು ಇದ್ದುಬಿಟ್ಟಿದ್ದ. ಇವಾಗ ಸಿದ್ಧಿ ಇದ್ದೇ ಇದ್ದು ಭಾಳ ಪ್ರಸಿದ್ಧ ಆಗಿದ್ದ. ಒಬ್ಬನ ಶಿಷ್ಯ ಹೋಗಿ ಸೇವೆ ಮಾಡಿ ಕೇಳ್ದ, ನನಗೊಂದು ಅನುಗ್ರಹ ಮಾಡೋದು ಕೇಳ್ಕೊಡ್ರಿ ಅಂದ. ಏನು ಅಂದ. ಅವರಂದ್ರು, ಹೆಂಡತಿನ ಹೆಂಗೆ ವಶದಲ್ಲಿ ಇಟ್ಕೋಬೇಕು ಹೇಳ್ರಿ ಅಂದ. ಹೆಂಡತಿ ನಾವು ಹೇಳ್ದಂಗೆ ಕೇಳಬೇಕು, ಹೆಂಗೆ ಮಾಡ್ಬೇಕು ಹೇಳ್ರಿ ಅಂದ. ಅವ್ರದ್ದು ಅಲ್ಲೋ ಹುಚ್ಚ, ಇದು ನಂಗೆ ಗೊತ್ತಿದ್ರೆ ನಾ ಯಾಕೆ ಮನೆ ಬಿಟ್ಟು ಸ್ವಾಮಿ ಆಗ್ತಿದ್ದೆ ಅಂದರು. ನಾ ಎಲ್ಲ ಬಿಟ್ಟು ಯಾಕೆ ಓಡಿ ಬರ್ತಿದ್ದೆ, ಅದು ನಂಗೆ ಆಗಿಲ್ಲ ಅಂತ ಓಡಿ ಬಂದೀನಿ ಅಂದರು. ಹಾಗೆ ಯಾರನ್ನು ಕೇಳೋದಕ್ಕೆ ಹೋದರೆ ಅವ್ರು ನನಗಿಂತ ದುಡ್ಡು ಸ್ವಪ್ನ ಬಿತ್ತು ಅಂತ. ಆಗ ಏನು ತಲೆ ಕೆಡಿಸ್ಕೋಬೇಡಿ, ದುಸ್ವಪ್ನ ಇದ್ದರೆ ಗಜೇಂದ್ರ ಮೋಕ್ಷ ಪಾರಾಯಣ ಮಾಡಿರಿ. ಸ್ತ್ರೀಯರಿಗೆ ಗಜೇಂದ್ರ ಮೋಕ್ಷ ಭಾಗವತವನ್ನು ಅಲ್ಲಿಗೆ ಬರದೇ ಇದ್ದರೆ ಕನ್ನಡದಲ್ಲೇ ಗಜೇಂದ್ರ ಮೋಕ್ಷವನ್ನು ದಾಸರು ಮಾಡಿಕೊಟ್ಟಿದ್ದಾರೆ. ಕನ್ನಡದಲ್ಲಿ ಗಜೇಂದ್ರ ಮೋಕ್ಷ ಇದೆ, ಅದನ್ನು ಪಾರಾಯಣ ಮಾಡಿರಿ, ಎಲ್ಲ ದುಸ್ವಪ್ನಗಳಿಂದ ನಾಶ ಆಗ್ತದೆ. ಇಷ್ಟೇ ಫಲವು, ದುಸ್ವಪ್ನ ನಾಶ ಆಗೋದು ಅಷ್ಟೇ ಅಲ್ಲ. ಏಮಾಂಸ್ತವತ್ತನೇನಾಂಗ ಪ್ರತಿಬುದ್ಧ ನಿಶಾತ್ತೆಯೇ ತೇಷಾಂ ಪ್ರಾಣಾತ್ತೆಯೇ ಹಮ್ಮೊಯ್ ದದಾಮಿ ವಿಮಲಾಂ ಗತಿಂ. ಇದರ ಫಲ ಏನು ಅಂದರೆ, ಪ್ರಾಣ ಬಿಡೋ ಕಾಲಕ್ಕೆ, ಮರಣ ಕಾಲಕ್ಕೆ ಗಜೇಂದ್ರನಿಗೆ ಸ್ಮರಣೆ ಬಂತಲ್ಲ, ಇದನ್ನು ಸ್ಮರಣೆ ಮಾಡಿದವರಿಗೆ ಕೊನೆಯ ಕಾಲಕ್ಕೆ ನನ್ನ ಸ್ಮರಣೆ ಕೊಡ್ತೀನಿ ಅಂತ ದೇವರು. ಇದಕ್ಕಿಂತ ಹೆಚ್ಚಿನ ಈ ಜೀವನದ ಪರೀಕ್ಷೆ ಯಾವಾಗ? ಕೊನೆ ಕಾಲದಲ್ಲಿ. ಇದೆಲ್ಲ ಜೀವನ ಪೂರ್ತಿ ಇದು ಪರೀಕ್ಷೆ, ಟ್ರಯಲ್, ಇದು ಅಭ್ಯಾಸ ಅಷ್ಟೇ. 1 ವರ್ಷದ ಅಭ್ಯಾಸಕ್ಕೆ 3 ತಾಸಲ್ಲಿ ಹೆಂಗೆ ಮುಗೀತದಲ್ಲ, ಹಂಗೆ ಇಡೀ ಜೀವನದ ಪರೀಕ್ಷೆ ಆಗೋದು ಕೊನೆ ಕಾಲದಲ್ಲಿ. ಕೊನೆಯ ಕಾಲಕ್ಕೆ ದೇವರು ಏನೋ ಮಾಯ ಹಾಕಿಬಿಡ್ತಾನೆ. ಜೀವನ ಪೂರ್ತಿ ಎಲ್ಲ ಮಾಡಿಸಿರ್ತಾನೆ, ಕೊನೆ ಕಾಲಕ್ಕೆ ಮಾಯ ಹಾಕಿಬಿಡ್ತಾನೆ. ಕೊನೆ ಕಾಲಕ್ಕೆ ಏನು ಬರ್ತದೆ? ಯಾಕೆಂದರೆ ಕೊನೆಗೇನು ಬರ್ತದೋ ಹಂಗಾಗ್ತಾನೆ. ಎಂ ಭಾವಂ ಸ್ಮರನ್ನು ಆಪಿ ತ್ಯಜತ್ಯಂತೆ ಕಲೇವರಂ ತಮ್ ತಮೇವೇತಿ ಕೌಂತೆಯ ಸದಾ ತದ್ಭಾವ ಭಾವಿತ. ಕೊನೆಗೇನಾಗ್ತಾನೋ ಅದು ಬರಬೇಕು. ಏನು ಸ್ಮರಣೆ, ಯಾವುದನ್ನು ಸ್ಮರಣೆ ಮಾಡ್ತಾ ಪ್ರಾಣ ಬಿಡ್ತಾನೋ ಅದೇ ಆಗಬೇಕು. ಹಾಗಾಗಿ ದೇವರು ಏನು ಕೊಡ್ತಾನೆ, ಅವನು ಮುಂದೆ ಏನಾಗಬೇಕು ಅದನ್ನೇ ಕೊಡಬೇಕು ಅವನಿಗೆ, ಪ್ರಾರಬ್ಧಕ್ಕೆ ಅನುಗುಣವಾಗಿ. ಭೀಷ್ಮಾಚಾರ್ಯರಿಗೆ ಕೃಷ್ಣ ಇದ್ದ ಎದುರಿಗೆ, ಭೀಮಸೇನ ದೇವರಿದ್ದರು, ಪಾಂಡವರಿದ್ದರು, ದೇವತೆಗಳಿದ್ದರು. ಕೃಷ್ಣ ಇದ್ದ, ಪರಶುರಾಮ ದೇವರಿದ್ದರು, ವೇದವ್ಯಾಸ ದೇವರಿದ್ದರು. 3 ರೂಪಗಳಿಂದ ಭಗವಂತ ಎಲ್ಲ ಕಡೆಗೆ ನಿಂತಿದ್ದರೂ ಕೂಡ ದೇವರ ಬಗ್ಗೆ ಸ್ಮರಣೆ ಮಾಡಿದರು. ಇದನ್ನು ಹೇಳಿದ್ರಲ್ಲ, ಮಹಾಭಾರತದ ಬೇಕಾದಷ್ಟು ಪರ್ವಗಳನ್ನು ಹೇಳಿದರು, ರಾಜಧರ್ಮ ಪರ್ವಗಳನ್ನೆಲ್ಲ ಹೇಳಿದರು, ವಿಷ್ಣು ಸಹಸ್ರನಾಮದ ಉಪದೇಶ ಮಾಡಿದರು. ಎಲ್ಲ ಉಪದೇಶ ಮಾಡಿ ಕೊಟ್ಟ ಮೇಲೆ ಕೊನೆ ಕಾಲಕ್ಕೆ ಅವ್ರಿಗೇನು ಸ್ಮರಣೆ ಬಂತು? ಎದುರಿಗಿದ್ದ ದೇವರ ಸ್ಮರಣೆ ಬರಲಿಲ್ಲ. ಅವ್ರಿಗೇನು ಸ್ಮರಣೆ ಬಂತು? ಮೂಲ ರೂಪದ ಸ್ಮರಣೆ ಬಂತು. ತಾನು ದ್ವಿನಾಮಕ ವಸು ಅಂತ ದ್ಯು ಅಂತ ನಾವು ಮೂಲ ರೂಪ ನೆನೆಸ್ಕೊಂಡು ಪ್ರಾಣ ಬಿಟ್ಟು ಮೂಲ ರೂಪಕ್ಕೆ ಹೋಗಿ ಸೇರಿಕೊಂಡ್ರು. ಯಾಕಂದರೆ ಶಾಪದಿಂದ ಹುಟ್ಟಿದ್ರು, ಅಲ್ಲಿ ಹೋಗಬೇಕಾಗಿತ್ತು. ಏನಾಗಬೇಕು ಅದನ್ನೇ ಕೊಡ್ತಾನೆ ಪರಮಾತ್ಮ. ಆದ್ದರಿಂದ ಕೊನೆಯ ಕಾಲಕ್ಕೆ ಸ್ಮರಣೆ ಅಷ್ಟು ಸುಲಭ ಅಲ್ಲ. ಸುಲಭ ಅಲ್ಲ ಅಂತ ಬಿಡೋ ಹಂಗಿಲ್ಲ, ಮಾಡೋದು ಅನಿವಾರ್ಯ ಅಂತ ಆದಮೇಲೆ ಪ್ರಯತ್ನ ಮಾಡ್ತಾನೆ. ಸಂತತಂ ಚಿಂತೆಯೇನಂತಂ ಅಂತಕಾಲೇ ವಿಶೇಷತಃ. ಕೊನೆಯ ಕಾಲದಲ್ಲಿ ಭಗವಂತನ ಸ್ಮರಣೆ ಕೊಟ್ಟರೆ ಅದು ಈ ಜನ್ಮದ ಸಾರ್ಥಕತೆ ಅದು. ಹಾಗೆ ಅದನ್ನು ಕೊಡ್ತೀನಿ, ಇದಕ್ಕಿಂತ ಹೆಚ್ಚಿನದೇನು ದೊಡ್ಡ ಫಲವನ್ನು ನಿಮಗೆ ಕೊಡ್ತೀನಿ. ಹಾಗಾಗಿ ಕೊನೆ ಕಾಲಕ್ಕೆ ನನ್ನ ಸ್ಮರಣೆ ಮಾಡಿಬಿಟ್ರೆ ಸಾಕು ಅಂದ. ಕೊನೆ ಕಾಲಕ್ಕೆ ಸ್ಮರಣೆ ಮಾಡಿದರೆ ಸಾಕು ಅಂದರೆ ಮತ್ತೆ ಈಗ ಆರಾಮಿದ್ದ ಅವಾಗಷ್ಟೇ ಮಾಡ್ತೀವಿ ಅಂತ ಅನ್ನೋ ಹಂಗಿಲ್ಲ. ಈಗ ಮಾಡಿದರೂ ಬರೋದು ಕಷ್ಟ, ಅದಕ್ಕೆ ಮಾಡ್ತಾ ಇದ್ದರೆ ಅಕಸ್ಮಾತ್ ಬಂದಿತ್ತಷ್ಟೇ ಅಂತ ಇದರ ಫಲವನ್ನು ಹೇಳಿ, ಇತ್ಯಾದಿಶ ಹೃಷಿಕೇಶ ಪ್ರಾತ್ಮಾಯ ಜಲಜೋತ್ತಮಂ ಹರ್ಷಯನ್ ವಿಬುಧಾನೀಕಂ ಆರುರೋಹ ಖಗಾದೀಪಂ. ಹೀಗೆ ಗಜೇಂದ್ರ ಮೋಕ್ಷ ಮಾಡಿಕೊಟ್ಟ ಅಂತ ಭಗವಂತನ ಕಾರುಣ್ಯವನ್ನು ಹೇಳಿಕೊಡ್ತಾರೆ ಅಂತಾರೆ. ಏನು ದೇವರ ಕಾರುಣ್ಯ ಎಷ್ಟು! ಮದಗಜ ಸರಸಿಯೋಳ್ ಮಕರಿ ಬಾಧೆಗೆ ಶಿಲುಕಿ ಪದುಮಾಕ್ಷ ಪದುಮೇಶ ಪದುಮನಾಭ ಎನ್ನಲು ಬೇಗ ಬಂದು ಅವರನ್ನು ರಕ್ಷಣೆ ಮಾಡಿಬಿಟ್ಟು ನಿನ್ನ ದಯವೋ ಸಾಧನವೋ, ನೀ ದಯಾಪರನೋ ನಿನ್ನವರ ಸಾಧನವೋ ಅಂತಾರೆ. ದೇವರು ಸಾಧನೆ ಮಾಡಿದ್ದಕ್ಕೆ ಬಂದಾನೆ ಅಂತಲ್ಲ, ನಿನ್ನ ದಯ ಅಷ್ಟೇ. ನೀನು ಇಷ್ಟು ದಯಾಪರ ಇದ್ದಿ ಅಂತ ಆನೆಗೆ ದಯವನ್ನು ಮಾಡಿದ್ದಿ ನೀನು ಅಂತ ಭಗವಂತನನ್ನು ಸ್ತೋತ್ರ ಮಾಡ್ತಾ ಕಥೆಯನ್ನು ಹೇಳಿಕೊಟ್ಟು, ಇದು ನಮಗೇನು ಕಥೆ, ಭಾಗವತ ನಮಗೇನು ಹೇಳ್ತದೆ ಅಂತಂದರೆ, ಗಜೇಂದ್ರ ಮೋಕ್ಷ ಅವತ್ತಾಗಿದ್ದಷ್ಟೇ, ನಿತ್ಯದಲ್ಲಿ ಗಜೇಂದ್ರ ಮೋಕ್ಷ ನಡೀತಾನೇ ಇದೆ. ಇಲ್ಲಿ ತ್ರಿಕೂಟ ಪರ್ವತ, ಬಳ್ಳಿ ಬಂಗಾರ ಹಿರಣ್ಯಗಳಿಂದ ಕೂಡಿದ, ಬೆಳ್ಳಿ ಬಂಗಾರ ಕಬ್ಬಿಣದ ಶಿಖರಗಳಿಂದ ಕೂಡಿದ ಪರ್ವತ ಅಂದರೆ ಈ ಶರೀರ. ಇದರೊಳಗೆ ಸತ್ವರಜ ಸ್ತಮೋ ಗುಣಗಳು ಅಂತನ್ನುವ 3 ಗುಣದಿಂದ ನಿರ್ಮಿತವಾದ ಶರೀರ ಇದು. ಸತ್ವಗುಣವೇ ಬಂಗಾರದ ಬೆಟ್ಟ, ರಜೋಗುಣ ಬೆಳ್ಳಿ ಬೆಟ್ಟ, ತಮೋಗುಣ ಕಬ್ಬಿಣದ ಬೆಟ್ಟ, ಕಬ್ಬಿಣದ ಶೃಂಗಾರಕ್ಕೆ.
ಇಲ್ಲಿ ಮದಿಸಿದ ಆನೆ ಅಂದರೆ ಜೀವ ಅಹಂಕಾರದಿಂದ ಬದುಕ್ತಾನೆ. ನಾನು ಯಾರು, ನನ್ನ ಸಮ ಯಾರು, ನನ್ನಂಥವ್ರು ಯಾರು, ನನ್ನಂಥವ್ರು ಇನ್ಯಾರು ಇಲ್ಲೇ ಇಲ್ಲ ಜಗತ್ತೊಳಗೆ, ನಾನೇ ಬುದ್ಧಿವಂತ, ನನ್ನಂಥವ್ರು ಯಾರೂ ಇಲ್ಲ, ಕೊನ್ನೋಷ್ಟೇ ಸದೃಶೋಮಯ ಅಂತ ಅಹಂಕಾರದಿಂದ ಬದುಕುವ ಜೀವನೇ ಆನೆ. ಆನೆಯನ್ನು ಎಳೆಯುವ ಮೊಸಳೆ ಯಾರು ಯಾರು ಅಂತ ಯಾಕೆ ಕೇಳ್ತೀರೋ ಅಂದರು. ಅವನಿಗೆ ಹಿಡಿದದ್ದು ಒಂದು ಮೊಸಳೆ, ನಮ್ಮನ್ನು ಹಿಡಿದದ್ದು ಪುತ್ರಾದಿ ನಕ್ರ ನಿಗೃಹೀತ ಶರೀರಕಸ್ಯ ವಾಸಿಷ್ಠ ಕೃಷ್ಣ ಮಮ ದೇಹಿ ಕರಾವಲಂಬಮ್ಮೆ ಅದುವಾರಿ ಅಂತಾರೆ ಕರಾವಲಂಬ ಸೂತ್ರದಲ್ಲಿ. ಪುತ್ರಾದಿ ಹೆಂಡತಿ ಮಕ್ಕಳು ಮನೆ ಸಂಬಂಧಗಳು ಬೇರೆ 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 ಎಲ್ಲ ನಮ್ಮನ್ನು ಹಿಡಿದು ಸಂಸಾರದೊಳಗೆ ಎಳಿತಾ ಇವೆ. ಅವನು ಒಂದು ಆನೆ ಇತ್ತು, ಅವನು ಒಬ್ಬನೇ ಇದ್ದ, ನಾವು ಅನೇಕ ಮೊಸಳೆಗಳು ಎಳಿತಾ ಇದೆ. ಅವನು ಸಿಕ್ಕೊಂಡಿದ್ದು ಸರೋವರದೊಳಗೆ. ಸರೋವರಕ್ಕೆ ಒಂದು ಮಿತಿ ಉಂಟು, ನಾವಿದ್ದದ್ದು ಸಂಸಾರ ಸಾಗರದೊಳಗೆ ಇದ್ದೀವಿ, ಸಂಸಾರ ಸಾಗರದೊಳಗೆ ಇದ್ದೀವಿ. ಅವನು ಹೊರಗೆ ಬರಬೇಕು ಅಂತ ಪ್ರಯತ್ನ ಆದರೂ ಮಾಡ್ತಿದ್ದ. ನಾವಿನ್ನ ಸಂಸಾರ ಸಾಗರದೊಳಗೇನೆ ಆನಂದವಾಗಿ ಒಳಗಡೆ ಹೋಗ್ತಾ ಇದ್ದೀವಿ. ಒಳಗಡೆ ಹೋಗೋದನ್ನು ಆನಂದ ಅಂತ ತಿಳ್ಕೊಂಡಿವಿ. ಇನ್ನು ಮೋಹ ಮುಗಿತಾನೇ ಇಲ್ಲ. ಇನ್ನು ಜವಾಬ್ದಾರಿ ಇದೆ, ಮನೆ ಕಟ್ಟಬೇಕು, ಮಕ್ಕಳು ಕಲಿಸ್ಬೇಕು ಅಂತಾಯಿತು. ಕಲಿಸಿದ ಮೇಲೆ ಮದುವೆ ಮಾಡಬೇಕು ನೋಡ್ರಿ ಅಂತಾಯಿತು. ಮದುವೆ ಮಾಡಿದ ಮೇಲೆ ಮೊಮ್ಮಕ್ಕಳಾಗಬೇಕು, ಮೊಮ್ಮಕ್ಕಳು ನೋಡಿದರೆ ಮರಿಮಕ್ಕಳಾಗಬೇಕು, ಹೂ ಹಾರಿಸ್ಕೋಬೇಕು. ಹೂ ಹಾರಿಸ್ಕೊಂಡ್ರಾಗ ನಿನ್ನ ಹಾರಿಸ್ಕೊಂಡು ಹೋಗ್ತಾರಲ್ಲೋ, ಯಾವಾಗ ಅದು ನೆನಪು ಬರೋದು ಯಾವಾಗ? ಹಾಗಾಗಿ ಈ ಸಂಸಾರ ಮುಗಿಯೋದಲ್ಲ, ಇದನ್ನು ಮುಗಿಸ್ಕೊಂಡು ಹೋಗಬೇಕು. ಇದನ್ನು ಯಾವತ್ತೋ ಒಂದು ದಿವಸ ಬಿಟ್ಟು ಎದ್ದು ಹೋಗ್ಬೇಕು ಅಷ್ಟೇ ಹೊರತಾಗಿ ಇದು ಮುಗೀತದೆ ಅಂತ ಆಗೋ ಹಂಗಿಲ್ಲ. ಸತ್ಯಜ್ಞಾನರ ಕಾಲಕ್ಕೊಂದು ಕತೆ ಹೇಳ್ತಾರೆ. ಇಲ್ಲೇ ಕೊಪ್ಪಳದವ್ರು ಹುಲಿಗೆ ಆಚಾರ ಅಂದರೆ ಸತ್ಯಜ್ಞಾನರ ಹತ್ರ ಇದ್ದರು, ದ್ವೈತದ್ಯಮುನಿ ಹೇಳಿದ್ರು, ದೊಡ್ಡ ವಿದ್ವಾಂಸರು. ಅವ್ರ ಹತ್ರ ಓದ್ಲಿಕ್ಕಿದ್ರು. ಆ ಹುಲಿಗಾಚಾರ ಮನೆಯೊಳಗೆ ಆ ಪತ್ರ ಇದೆ ಅಂತ ಓದ್ಲಿಕ್ಕಿದ್ರು. ಮನೇಲಿ ಏನೋ ಅನಾನುಕೂಲ ಇತ್ತು, ಸ್ವಲ್ಪ ಅನಾನುಕೂಲ ಇದೆ, ಬಿಟ್ಟು ಮುಗಿಸಿ ಬರ್ತೀನಿ ಅಂತ ಬಂದರು. ತಿಂಗಳಾಯ್ತು, 15 ದಿವಸ ಆಯ್ತು, 2 ಸತಿ ಆಯ್ತು, ಟೆಲಿಗ್ರಾಮ್ ಕೊಟ್ಟರು. ಇನ್ನೂ ಸ್ವಲ್ಪ ಕೆಲಸ ಮುಗಿದಿಲ್ಲ, ಬರ್ತೀನಿ ಅಂತ 2 ಸತಿ ಟೆಲಿಗ್ರಾಮ್ ಹಾಕಿದ್ರೆ 5-6 ತಿಂಗಳಾಯ್ತು. ಆವಾಗ ಕೂತೊಂದು ಪತ್ರ ಬರೆದ್ರಂತ. ಎಲ್ಲ ಕೆಲಸ ಮುಗಿಸಿ ಎಲ್ಲ ಸಮಸ್ಯೆ ಮುಗಿದ ಮೇಲೆ ಬರ್ತೀನಿ ಅಂತಂದರೆ ಸಮುದ್ರ ದಂಡಿ ಮೇಲೆ ಕೂತ್ಕೊಂಡು ತೆರೆ ನಿಂತ ಮೇಲೆ ಸ್ನಾನ ಮಾಡ್ಕೊಂಡ್ಬರ್ತೀನಿ ಅಂತ ಕೂತಂಗೆ ಆಗ್ತದೆ. ತೆರೆ ನಿಂದ್ರೋಂಗಿಲ್ಲ, ಸ್ನಾನ ಆಗೋಂಗಿಲ್ಲ. ತೆರೆ ಇದ್ದಾಗಲೇ ಪಟಕ್ಕೆ ಒಂದು ಮುಳುಗಿ ಹಾಕ್ಕೊಂಡು ಎದ್ದು ಬರಬೇಕು. ಹಾಗಾಗಿ ಸಂಸಾರದ ಕೆಲಸ ಇದು ಜವಾಬ್ದಾರಿ ಮುಗೀತು ಅಂತ ಆಗೋದಲ್ಲ, ನಿಂದು ಎಷ್ಟು ಮಾಡಬೇಕು ಅಂತ ಜವಾಬ್ದಾರಿ ಇದೆ, ಮುಗಿಸಿ ತಿರುಗಿ ಬರಬೇಕಷ್ಟೇ ಹೊರತಾಗಿ ಇದು ಮುಗಿಯೋ ಕಥೆ ಎಲ್ಲ ಬಿಟ್ಟು ಬಾ ಅಂತ ಪತ್ರ ಹಾಕಿದ್ರು. ಆಮೇಲೆ ಹೋಗಿ ತಮ್ಮ ಅಧ್ಯಯನ ಮಾಡ್ಕೊಂಡು ಬಂದರು ಅಂತ ಕತೆ ಹೇಳಿಕೊಡ್ತಾರೆ. ಹಾಗಾಗಿ ಈ ಸಂಸಾರ ಮುಗಿಯೋದಲ್ಲ, ಇದು ಹೋಗ್ತಾನೇ ಇರ್ತದೆ, ನಡೀತಾನೇ ಇರ್ತದೆ. ಇದರೊಳಗೆ ಅನೇಕ ಮೊಸಳೆಗಳು ಒಳಗೆ ಎಳಿತಾ ಇದೆ. ಆ ಸಂಸಾರದೊಳಗೆ ಹೋಗೋದನ್ನೇ ನಾವು ಸಂತೋಷ ಪಡ್ತಾ ಇದ್ದೀವಿ. ಹಾಗಾಗಿ ಈ ಸಂಸಾರದಿಂದ ಹೊರಗೆ ಬರಬೇಕು ಅಂತ ಚಿಂತನೆ ಆದರೂ ಬಂದರೆ ಕನಿಷ್ಠ ಮಟ್ಟ ಮುಂದೆ ಹೋಗೋದಾದರೂ ಉಳಿತದೆ. ಯಾಕಂದ್ರೆ ನಾವು ಎಷ್ಟು ಮುಂದೆ ಹೋಗ್ತೀವಿ ಅಂತ ಅನ್ನೋ ಕಲ್ಪನೆಯೂ ಇಲ್ಲ ನಮಗೆ. ನಮ್ಮ ಬಂಡವಾಳ ಏನು ಗೊತ್ತಾ? ಬದುಕಿಗೆ ಅಜ್ಞಾನದಲ್ಲಿ ಸುಖವಾಗಿದ್ದೀವಿ ನಾವು. ನಮ್ಗೆ ಗೊತ್ತಿಲ್ಲರಿಪ್ಪ, ಗೊತ್ತಿದ್ರೆ ಕಷ್ಟ ನೋಡ್ರಿ ಆಚಾರ, ಏನಾದರೂ ಮಾಡಿದ್ರೆ ಆಚಾರ್ಯ ಗೊತ್ತಿದ್ರೆ ಕಷ್ಟ, ಗೊತ್ತೇ ಇಲ್ಲ ಅಂದ್ರೆ ಏನು ಸುಖ? ಗೊತ್ತಿಲ್ಲ ಅಂತ ಅನ್ನೋದು ಎಲ್ಲದಕ್ಕೂ ಎಕ್ಸ್ಕ್ಲೂಸ್ ಅಲ್ಲ. ಗೊತ್ತು ಮಾಡಿಕೊಳ್ಳಬೇಕಾದ ಜವಾಬ್ದಾರಿ ಇದ್ದವ ನಂಗೆ ಗೊತ್ತಿಲ್ಲ ಅಂದ್ರೆ ಅರ್ಥ ಏನು? ನನಗೆ ಗೊತ್ತಿಲ್ಲ ಅಂದರೆ ನೀನು ಬ್ರಾಹ್ಮಣನಾಗಿ ಹುಟ್ಟಿದ್ದೆ ತಿಳ್ಕೊಳ್ಳಿಕ್ಕೆ. ಹಾಗೆ ನಂಗೆ ಗೊತ್ತಿಲ್ಲ ಅಂದರೆ ಗೊತ್ತಿಲ್ಲದೆ ದೊಡ್ಡ ಅಪರಾಧ ನಿಂದು. ಈಗ ನೀನು ಹೊಂಟಿದ್ದ ದಾರಿ ಒಳಗೆ ನೋ ಎಂಟ್ರಿ ಒಳಗೆ ಹೊರಟಿದ್ದೆ, ಪೊಲೀಸ್ ಬಂದು ಹಿಡ್ದ, ಇಲ್ಲಾಕೆ ಬಂದು ನೋ ಎಂಟ್ರಿ ಅಂತ. ಇಲ್ಲರಿ ಅರ್ಜೆಂಟ್ ಇತ್ತು, ಬಂದೆ, ತಪ್ಪಾಯ್ತು, ಇನ್ನೊಂದು ಬರೋದಿಲ್ಲ ಅಂದರೆ ಮುಗಿದ, 100 ರೂಪಾಯಿ ಹಾಕ್ತಾನೆ, ಇಲ್ಲಾದ್ರೂ ಹೋಗಿ ಇನ್ನೊಂದು ಬರಬೇಡ ಅಂತ ಹೇಳಿ ಕಳಿಸ್ತಾನೆ. ಇಲ್ಲಿ ಬರಬಾರ್ದೇನ್ರಿ ನಂಗೆ ಗೊತ್ತಿಲ್ಲ ಅಂದರೆ? ನಿಂಗೆ ಲೈಸೆನ್ಸ್ ಯಾರು ಕೊಟ್ಟಾರೆ ಅಂತಾರೆ. ನೋ ಎಂಟ್ರಿ ಒಳಗೆ ಬರಬಾರ್ದು ಅಂತ ಗೊತ್ತಿಲ್ಲ ಅಂದರೆ ಇಲ್ಲಿ ಒಂದು ಲೈಸೆನ್ಸ್ ಯಾರು ಕೊಟ್ಟಾರೆ? ಲೈಸೆನ್ಸ್ ಕೊಟ್ಟು ಗಾಡಿ ಕಿಸ್ಕೊಂಡು ಮನೆಗೆ ಕಳಿಸ್ತಾರೆ. ಹಾಗಾಗಿ ಗೊತ್ತಿಲ್ಲ ಅಂತ ಅನ್ನೋದು ಎಲ್ಲದಕ್ಕೂ ಎಕ್ಸ್ಕ್ಲೂಸ್ ಅಲ್ಲ. ಗೊತ್ತಿದ್ದದನ್ನು ಗೊತ್ತು ಮಾಡ್ಕೋಬೇಕು, ಯಾವುದನ್ನು ಮಾಡ್ಕೋಬೇಕಾಗಿದೆ ಅದನ್ನು. ಆದರೆ ನಾವು ಗೊತ್ತಿಲ್ಲ ಅಂದ್ರೆ ಸುಖವಾಗಿದ್ದು ಬಿಟ್ಟು ಗೊತ್ತಿಲ್ಲದ್ರದ್ದು ಏನು ದೋಷ ಇಲ್ಲ ನಮ್ಮದು ಅಂತ ನಾವು ತಿಳ್ಕೊಂಡೇವಿ. ಅಜ್ಞಾನ ಎಲ್ಲದಕ್ಕೂ ಉತ್ತರವಲ್ಲ. ಹಾಗಾಗಿ ನಾವು ಅಜ್ಞಾನದಲ್ಲಿ ಸುಖವಾಗಿದ್ದು ಬಿಟ್ಟು ನಮಗೆ ಎಷ್ಟು ಸಂಸಾರದೊಳಗೆ ನಿತ್ಯ ಹೋಗ್ತೀವಿ ಗೊತ್ತಾ? ಆಚಾರ ಹೇಳ್ತೀವಿ, ಗೀತಾ ಪಾಠದಲ್ಲಿ ಪ್ರಮಾಣ ಕೊಡ್ತಾರೆ. 14 ವರ್ಷಕ್ಕಿಂತ ಹೆಚ್ಚಾದ ಮೇಲೆ ಒಂದು ದಿವಸ ಬದುಕಿದ್ರು. ಜೀವನ್ 14 ಊರ್ಧ್ವಂ ಪುರುಷೋ ನಿಯಮೇನತು ಸ್ತ್ರೀವಾಪ್ಯನೂನ ದಶಕಂ ದೇಹಂ ಮಾನುಷ ಮಾರ್ಜತೆ ಅಂತ. 14 ವರ್ಷಕ್ಕಿಂತ 14 ವರ್ಷದ ತನಕ ಏನು ಬಹಳ ಪಾಪ ಪುಣ್ಯಗಳ ಲೇಪ ಇರೋದಿಲ್ಲ. 14 ವರ್ಷ ಆದರೆ ಒಂದು ದಿವಸ ಬದುಕಿದರೆ ಕನಿಷ್ಠ 10 ಶರೀರಕ್ಕೆ ಬೇಕಾದಷ್ಟು ಪಾಪ ಪುಣ್ಯ ಆಗ್ತದೆ. ಅಂದರೆ ಒಂದು ದಿವಸ ಬದುಕಿದ್ದೀವಿ ಇವತ್ತು ಅಂದರೆ
10 ಜನ್ಮಕ್ಕೆ ಬೇಕಾದಷ್ಟು ಪಾಪ ಪುಣ್ಯ ಮಾಡಿಟ್ಕೊಂಡ್ವಿ ನಾವು. 10 ಜನ ಹುಟ್ಟಿ ಬರಬೇಕು. ಒಂದು ದಿವಸಕ್ಕೆ 10 ದಿವಸ ಅಂದರೆ 10 ಜನ್ಮ ಅಂದರೆ ಒಂದು 100 ವರ್ಷಕ್ಕೆ 36,000 ಜನ್ಮ ಬರುತ್ತೆ. 36,000 ದಿವಸ ಆಗುತ್ತೆ. 36,000 ಇಂಟು 10 3,60,000. ಒಂದು ಜನ್ಮಕ್ಕೆ 3,60,000 ಜನ್ಮ ಬರ್ತದೆ. ಇಲ್ಲರಿ 14 ವರ್ಷ ಬಿಟ್ಟಾರಲ್ಲ, 14 ವರ್ಷ ಹೋಯ್ತು. ಏನು 100 ಅಂತೂ ಇರೋದಿಲ್ಲ. 70 80ಕ್ಕೆ ಹೋಗ್ತೀವಿ. 100 ಇಲ್ಲ ಅಂದರೆ 50 ಇಟ್ಕೋ. 50 ಅಂತೂ ಪೂರ್ತಿ ಇದೆಯಾ? 50 ವರ್ಷ ಬದುಕಿದ್ದಿ ಅಂದರು 1,80,000 ಸಾರ್ತಿ ಹುಟ್ಟಬೇಕು. ಒಂದು ಜನ್ಮ 1,80,000 ಸಾರ್ತಿ ಅಂದರೆ ಪ್ರತಿ ಜನ್ಮಕ್ಕೆ ಹಿಂಗೆ ಬೆಳೀತಾ ಹೋದ್ರೆ ಇದು ಮುಗಿಯೋದು ಯಾವಾಗ? ಸಂಸಾರ ಸಾಗರ ಹಿಂಗೆ ಬೆಳೀತದೆ. ಹೆಂಗೆ ಬೆಳೀತದೆ ಅಂತ ಗೊತ್ತಾಗೋದಿಲ್ಲ. ಸಾಲ ಮಾಡಿ ಮರ್ತು ಬಿಟ್ಟಿರ್ತಾರಲ್ಲ, ಕಂಪೌಂಡ್ ಇಂಟ್ರೆಸ್ಟ್ ಆಗಿ ಕೊನೆಗೆ ಕೋಟಿ ಆಗುತ್ತಲ್ಲ, ಹಂಗಾಗಿಬಿಡ್ತದೆ. ಹಾಗಾಗಿ ಈ ಸಂಸಾರ ಸಾಗರ ಬೆಳೀತಾನೇ ಇದೆ. ಇದರಿಂದ ಹೊರಗೆ ಬರಬೇಕು ಅಂತ ಅನ್ನೋ ಕಲ್ಪನೆ ಆದರೂ ಇದ್ದರೆ ಆ ಗಜೇಂದ್ರ ಮೋಕ್ಷದ ಕಥೆಯನ್ನು ಕೇಳಿದ್ದಕ್ಕೆ ಸಾರ್ಥಕವಾದೀತು. ಸ್ವಲ್ಪ ಗಜೇಂದ್ರ ಮೋಕ್ಷದ ಕಥೆಯನ್ನು ನೆನಪಿಟ್ಟುಕೊಳ್ಳ್ರಿ ಅಂತ ಹೇಳಿ ಮುಂದೆ ಸಮುದ್ರದ ಮಥನದ ಕಥೆಯನ್ನು ಹೇಳಿಕೊಡ್ತಾರೆ. ಸಮುದ್ರ ಮಥನದ ಕಥೆಯನ್ನು ಹೇಳಿ ಸಮುದ್ರ ಮಥನ ಮಾಡುವ ಪ್ರಸಂಗ ಏನು ಬಂತು ಅಂತ ಹೇಳಿಕೊಡ್ತಾನೆ. ದೇವತೆಗಳಿಗೂ ದೈತ್ಯರಿಗೂ ಮೇಲಿಂದ ಮೇಲೆ ಯುದ್ಧ ಆಗಬೇಕು. ಮೇಲಿಂದ ಮೇಲೆ ಯುದ್ಧ ಆದರೆ ದೈತ್ಯರು ಸಾಯ್ತಾ ಇದ್ರು, ದೇವತೆಗಳು ಯುದ್ಧದಲ್ಲಿ ಮರಣ ಹೊಂದಬೇಕು. ಆದರೆ ದೈತ್ಯರ ಗುರುಗಳಾದ ಶುಕ್ರಾಚಾರ್ಯರಿಗೆ ಮೃತ ಸಂಜೀವಿನಿ ವಿದ್ಯೆ ಗೊತ್ತಿತ್ತು. ದೈತ್ಯರನ್ನು ಬದುಕಿಸೋತಿದ್ರು ಅವರು. ದೇವತೆಗಳನ್ನು ಬದುಕಿಸೋರು ಯಾರೂ ಇಲ್ಲ. ಅವರು ಕಚನನ್ನು ಕಳಿಸಿದರು, ಬೃಹಸ್ಪತ್ಯಾಚಾರ್ಯರ ಮಗನನ್ನು. ಎಷ್ಟೋ ದಿವಸ ಕಷ್ಟಪಟ್ಟ ಕೊಂದು ಹಾಕಿದರು. ಶುಕ್ರಾಚಾರ್ಯ ತಿನ್ನಿಸಿಬಿಟ್ರು ಅವರಿಗೆ. ಆದರೂ ಪ್ರಯತ್ನಪಟ್ಟು ಕೊನೆಗೆ ವಿದ್ಯೆ ಸಂಪಾದನೆ ಮಾಡಿದರೆ, ವಿದ್ಯೆ ನಿನಗೆ ಫಲಿಸೋದು ಬೇಡ ಅಂತ ದೇವಯಾನಿ ಶಾಪ ಕೊಟ್ಬಿಟ್ರು. ದೇವಯಾನಿ ನನ್ನ ಮದುವೆ ಮಾಡ್ಕೊಂಡ್ಲ. ನಾನು ನಿನ್ನ ಅಪ್ಪನ ಹೊಟ್ಟೆಯಿಂದ ಬಂದಿನಿ ಬೇಡ ಅಂದವ. ಇಷ್ಟೊತ್ತಿನ ಎಲ್ಲ ಮುಗಿದು ಕೆಲಸ ಆದಮೇಲೆ ನಾವು ಅಪ್ಪನ ಹೊಟ್ಟೆಯಿಂದ ಬಂದೆ ಅಂತಿದ್ದಿ, ನೀನು ಕಲಿತ ವಿದ್ಯೆ ನಿಂಗೆ ಫಲಿಸೋದು ಬೇಡ ಅಂತ ಶಾಪ ಕೊಟ್ಬಿಟ್ರು. ಕಚ್ಚ ಅಂದ, ಇಷ್ಟು ಕಷ್ಟಪಟ್ಟು ಸಂಪಾದನೆ ಮಾಡಿದ್ದೆ, ನಿನಗೆ ಬ್ರಾಹ್ಮಣ ಗಂಡ ಸಿಗೋದು ಬೇಡ, ನೀನು ಕ್ಷತ್ರಿಯನ್ನು ಮದುವೆ ಮಾಡ್ಕೊಂಡು ಶಾಪ ಕೊಟ್ಟು ಹೋಗ್ಬಿಟ್ಟ. ಅವಳು ಯಯಾತಿಯನ್ನು ಮದುವೆ ಆಗ್ತಾಳೆ ಮುಂದೆ. ನವಮಸ್ಕಂದದಲ್ಲಿ ಬರುವ ಕಥೆ ಅದು. ಹಾಗಾಗಿ ದೇವತೆಗಳು ಹೋಗಿ ದೇವರನ್ನು ಕೇಳಿದರು. ಮೇಲಿನ ಮೇಲೆ ಯುದ್ಧ, ಮತ್ತೆ ಮತ್ತೆ ಮರಣ. ಅನೇಕರು ಹೋಗ್ತಾ ಇದ್ದಾರೆ. ಈ ಮರಣದ ಭಯ ತಪ್ಪಬೇಕು ನಮಗೆ. ದೇವತೆಗಳು ಏನು ಮಾಡಬೇಕು ಅಂದಾಗ ದೇವರಂದ ಅಮೃತ ಕುಡೀರಿ ಅಂತ. ಅಮೃತ ಕುಡೀರಿ, ಎಲ್ಲಿ ಸಿಗ್ತದೆ ಹೇಳ್ರಿ ಅಂದ. ಎಲ್ಲಿ ಸಿಗ್ತದೆ ಹೇಳ್ರಿ, ಹೋಗಿ ತೊಗೊಂಬಂದ್ಬಿಡ್ತೀವಿ. ಈಗೇನು ಹೋಗೋದಿಲ್ಲ, ಆನ್ಲೈನ್ ತರಿಸ್ಬಿಡ್ತೀವಿ. ಆರ್ಡ್ರ್ ಮಾಡಬೇಕು ಹೇಳ್ರಿ, ಯಾವ್ದ್ರೊಳಗೆ ಯಾವ ಆ್ಯಪ್ ಒಳಗೆ ಹೋಗಬೇಕು ಅಂದ್ರೆ ಅವರು. ದೇವರಂದ ಅಮೃತ ಗಿಮೃತ ಹಾಗೆಲ್ಲ ಸಿಗೋದಿಲ್ಲಪ್ಪ. ಅಮೃತ ಅಂಥೇಳಿ ಏನೇನೋ ಇಟ್ಟಿರ್ತಾರೆ ಅಷ್ಟೇ. ಹಲ್ಪುಡಿಗೆ ಅಮೃತ ಅಂತ ಹೆಸರಿಟ್ಟಿರ್ತಾರೆ. ಬೇಕಾದ್ರೆ ಅಮೃತ ಹಲ್ಪುಡಿ, ಅಮೃತ ನೋವು, ಏನೇನು ಅಮೃತ ಅಂತ ಹೆಸರಿಟ್ಟು ಕೂತಿರ್ತಾರೆ. ಹಿಂದೆ ಹುಬ್ಬಳ್ಳಿ ಒಬ್ಬನು ಹಲ್ಪುಡಿ ಮಾಡ್ತಿದ್ದಾರೆ, ರಾಮಬಾಣ ಅಂತ ಹೆಸರಿಟ್ಟಿದ್ದಾರೆ. ರಾಮಬಾಣ ಅಂತ ಹಲ್ಚಿಡಿ ಚೀಟಿ ಏನು ಹೆಸರಿಟ್ಟಿರ್ತಾರೆ ಅಷ್ಟೇ. ಅಮೃತ ಸಿಗೋದಿಲ್ವೋ? ಅಮೃತವನ್ನು ನೀವೇ ತಯಾರು ಮಾಡಬೇಕು. ಅದರಿಂದ ತಯಾರು ಮಾಡಬೇಕು. ಸಮುದ್ರದಲ್ಲಿ ಎಲ್ಲ ವನಸ್ಪತಿಗಳನ್ನು ಹಾಕಿ ಮಥನ ಮಾಡಬೇಕು. ಸಮುದ್ರ ಕಡೀರಿ, ಅಮೃತ ಬರ್ತದೆ ಅಂದ. ಅವರಂದರು, ಕಡಿಯೋದೇನು ಸಮುದ್ರ, ನಮ್ಮ ಮಜ್ಜಿಗೆ ಕಡಿಲಿಕ್ಕೆ ಬರೋದಿಲ್ಲ ಅಂದರು. ಈಗೆಲ್ಲ ಹೆಣ್ಣುಡ್ರಿಗೆ ಮಜ್ಜಿಗೆ ಕಡಿಲಿಕ್ಕೆ ಗೊತ್ತಿಲ್ಲ. ಮಜ್ಜಿಗೆಲ್ಲಿ ಇರ್ತದೆ ಅಂದರೆ ಅಲ್ಲಿ ಪಾಕೆಟ್ನೇ ಬರುತ್ತೆ ಅಂತಾವು. ಮಜ್ಜಿಗೆಲ್ಲಿ ಬರ್ತದೆ ಅಂದರೆ ಪಾಕೆಟ್ನೇ ಬರುತ್ತೆ ಅಂತಾರೆ. ಮಜ್ಜಿಗೆ ಕಡಿಯೋದೇ ಬಿಟ್ಟಿವಿ ನಾವು. ಅಮೃತ ಕಡಿ ಅಂದರೆ ಏನು ಮಾಡೋದೇನು? ಕಡುಗೋಲು ಎಲ್ಲಿಂದ ತರಬೇಕು? ಒಳ್ಳು ಕಲ್ಲು ಕಡುಗೋಲು ಏನಿಲ್ಲ ಅಲ್ಲೀಗ. ದೇವ್ರ ಸಮಾರಾಧನೆ ಮಾಡಿದರೆ ಯಾರಿಗೋ ಹೇಳಿರ್ತಾರೆ, ಒಂದು ಬಾಡಿಗೆ ಒಳಕಲ್ ತಂದಿಡ್ರಿ ಅಂತ ಹೇಳಿ ಅವರು ಆಟೋದಾಗ ಹಾಕ್ಕೊಂಬಂದು ಪೂಜೆ ಮಾಡಿ ತೊಗೊಂಡು ಹೋಗ್ತಾರೆ. ಇಲ್ಲ ಅಂದರೆ ಮಿಕ್ಸರ್ ಇಟ್ಟಿರ್ತಾರೆ. ಅದು ಸಿಕ್ಕಿಲ್ಲ ಅಂದರೆ ಒಳಕಲ್ ಪೂಜೆಗೆ ಒಂದು ಮಿಕ್ಸರ್ ಇಟ್ಕೊಂಡು ಕೂತಿರ್ತಾರೆ. ಹಾಗಾಗಿ ಮನೆಯಲ್ಲಿ ಒಳ್ಳಿಲ್ಲ, ಕಲ್ಲಿಲ್ಲ, ಒನಿಕೆ ಇಲ್ಲ, ನಾವೇನು ಹೇಳಕ್ಕೆ ಮಾಡೋದು? ನಮಗೇನು ಮಥನ ಗಿತನ ಮಾಡ್ಲಿಕ್ಕೆ ಬರೋದಿಲ್ಲ. ಹೆಂಗೆ ಮಥನ ಮಾಡಬೇಕು? ಕಡಗೋಲು ಎಲ್ಲಿ ಅಂದರು ಅವರು. ದೇವರಂದ ಇದಕ್ಕೆ ಅಂತ ಇಂಥ ಕಡಗೋಲು ಸಾಲೋದಿಲ್ಲ, ಮಂದರ ಪರ್ವತ ತೊಗೊಂಬರ್ಬೇಕು. ಹಗ್ಗ ಬೇಕಲ್ಲ, ವಾಸುಕಿಯನ್ನು ಹಗ್ಗವನ್ನಾಗಿ ಮಾಡಿ ದೈತ್ಯರಿಂದ ಸಂಧಾನ ಮಾಡಿಕೊಂಡು ಅಮೃತ ಮಥನ ಮಾಡಿ ಅಮೃತ ಕುಡೀರಿ, ನೀವು ಅಮರರಾಗ್ತೀರಿ ಅಂತ ಹೇಳಿದ. ಇಷ್ಟು ಜನ ಎಲ್ಲಿ ಬೇಕ್ರಿ, ನಾವು ಸಾಲೋದಿಲ್ಲ ಅಂದ್ರೆ ದೈತ್ಯರನ್ನು ಕರ್ಕೊಂಬರ್ರಿ ಅಂತ. ಅರಯೋಪಿ ಸಂಧೇಯ ಸತಿ ಕಾರ್ಯಾರ್ಥ ಗೌರವೇ ಅಹಿಮೂಷಿಕ ವದ್ರಾಜನ್ ಅರ್ಥಸ್ಯ ಪದವಿ ಮುಖತೈ. ಅವರ ಜೊತೆ ಸಂಧಾನ ಮಾಡ್ಕೊಂಡು ಮಾಡಿರಿ ಅಂತ ಹೇಳ್ದ. ಬೇಡವಾದರೂ ಹೋಗಿ ಸಂಧಾನ ಮಾಡಿಕೊಂಡು ಅಮೃತ ಮಥನವನ್ನು ಪ್ರಾರಂಭ ಮಾಡ್ತಾರೆ. ಅಮೃತ ಮಥನ ಮಾಡಿ ಅಮೃತವನ್ನು ಪಾನ ಮಾಡ್ತಾರೆ. ಅದಕ್ಕಿಂತ ಮೊದಲಿಗೆ ವಿಷ ಹುಡ್ತದೆ. ಆಮೇಲೆ ಲಕ್ಷ್ಮೀದೇವಿ ಅವತಾರ ಆಗ್ತದೆ, ಲಕ್ಷ್ಮೀ ಇತ್ಯಾದಿಗಳೆಲ್ಲ ಆಗ್ತದೆ. ಈ ಲಕ್ಷ್ಮೀ ಕಲ್ಯಾಣದಿಂದಲೇ ವಿಷ್ಣು ತೀರ್ಥರು ಇದರೊಳಗಿನ ಶ್ಲೋಕ ಸಂಗ್ರಹ ಮಾಡ್ತಾರೆ. ಅಷ್ಟಮಸ್ಕಂದದ 12 ಶ್ಲೋಕ ಇದೆ ಭಾಗವತ್ ಸಾರೋದ್ಧಾರದಲ್ಲಿ. ಅಷ್ಟಮಸ್ಕಂದದ 12 ಶ್ಲೋಕ ಭಾಗವತ್ ಸಾರೋದ್ಧಾರದಲ್ಲಿ ಸೇರಿಸಿದ್ದಾರೆ ವಿಷ್ಣು ತೀರ್ಥರು. ಅದು ಪ್ರಸಂಗ ಬಂದಾಗ ವಿಷ್ಣು ತೀರ್ಥರು ಅದಕ್ಕೇನು ಅರ್ಥ ಮಾಡ್ತಾರೆ ಅಂತ ನೋಡೋಣ. ಭಾಗವತ್ ಸಾರೋದ್ಧಾರದಲ್ಲಿ ಅತಿ ಹೆಚ್ಚು ಶ್ಲೋಕ ಇರೋದು ಏಕಾದಶ ಸ್ಕಂದದ್ದು. 120 ಶ್ಲೋಕ ಇದೆ. 360 ಶ್ಲೋಕದಲ್ಲಿ 120 ಶ್ಲೋಕ ಏಕಾದಶ ಸ್ಕಂದದ್ದೇ ಇದೆ. ಉಳಿದ 11 ಸ್ಕಂದದಲ್ಲಿ ಉಳಿದಷ್ಟು ಶ್ಲೋಕ ಇದೆ.
ಹಾಗೆ ಅತಿ ಹೆಚ್ಚು ಶ್ಲೋಕ ಇರೋದು ಏಕಾದಶ ಸ್ಕಂದದ್ದು. ಇದರಲ್ಲಿ 12 ಶ್ಲೋಕ ಇದೆ. ಆ ಪ್ರಸಂಗ ಬಂದಾಗ ವಿಷ್ಣು ತೀರ್ಥರು ಏನು ಅರ್ಥ ಮಾಡಿದ್ದಾರೆ ಅಂತ ಅನ್ನೋದನ್ನು ಭಗವಂತನ ಸರ್ವೋತ್ತಮತ್ವ ಹೇಳೋ ಸಂದರ್ಭದಲ್ಲಿ ಅವನು ಸಂಗ್ರಹ ಮಾಡ್ತಾರೆ. ಅದನ್ನು ಏನು ಹೇಳ್ತಾರೆ ಅಂತ ಅನ್ನೋದು ನಾಳೆ ದಿವಸ ಸರಿಯಾಗಿ 11ವರೆಗೆ ನೋಡ್ಲಿಕ್ಕೆ ಪ್ರಯತ್ನ ಮಾಡೋಣ. ಹರಯೇ ನಮಃ. 11 ಗಂಟೆಗೆ, ನಾಳೆ ಬೆಳಗ್ಗೆ 11 ಗಂಟೆಗೆ ಸರಿಯಾಗಿ ನೋಡ್ಲಿಕ್ಕೆ ಪ್ರಯತ್ನ ಮಾಡೋಣ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣ. ಅಹಂ ಕರ್ತ ಹರಿಃ ಕರ್ತ ತತ್ಪೂಜಾ ಕರ್ಮಚಾಖಿಲಂ ತಥಾಪಿ ಮತ್ಕೃತಾ ಪೂಜಾ ತತ್ಪ್ರಸಾದೇನ ನಾನ್ಯಥ ತದ್ಭಕ್ತಿಸ್ತತ್ಫಲಂ ಮಹ್ಯಂ ತತ್ಪ್ರಸಾದ ಪುನಃ ಪುನಃ ಕರ್ಮನ್ಯಾಸೋ ಹರಾವೇವಂ ವಿಷ್ಣೋಸ್ತೃಪ್ತಿಕರಃ ಸದಾ.